ಯಾಕಲ್ಲ ಪ್ರವೀಣ ಇಷ್ಟೊಂದು ತಡ ಮಾಡ್ಕೊಂಬಂದೆ? ಬೇಗ ಬಾರಲ್ಲ ಅಂತ ಹೇಳಿರಲ್ವಾ ನಿನಗೆ? ಕಣಲ್ಲ ಸುನಿಲ, ಮಂತವ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಕಣಲ್ಲ. ಮತ್ತೆ ಹೋಗೋಣ ಇವಾಗ ಆಟ ಆಡಕ್ಕೆ. ಹೋಗೋಣ ನಡಿ. ಚಂದು ಬರಲ್ವೇನಲ್ಲ? ಚಂದುಗೂ ಹೋಗಿ ಮಂತವ್ ಕರ್ಕೊಂಬರೋಣ. ನಾವಿಬ್ರಲ್ಲಿ ಏನ್ ಆಡೋಣ? ಅವನ್ಗೂ ಕರ್ಕೊಂಬಂದಿದ್ರೆ ದೇವಸ್ಥಾನ ಹತ್ರ ಫೀಲ್ಡ್ ಹತ್ರ ಹೋಗ್ಬಿಟ್ಟು ಆಟ ಆಡ್ತಿದ್ದು. ನನ್ನ ಮಗ ಭರತ್ ಕಾಣೆ ಕಣ್ ನಡಿಲ್ಲ. ಅವ್ರ ಮನೇಲಿ ಯಾರ್ಯಾರು ನೆಂಟರು ಬೇರೆ ಬಂದಿದ್ರು, ಅದಕ್ಕೆ ಭರತ್ ಕಾಣೆ. ತಿರ್ಗಾ ಮಂತ ಹೋಗ್ಬಿಟ್ಟು ನಾವು ವಾಪಸ್ ಆಗಿ ಬರೋಣ ನಡಿ. ನಾವೇನೇನು ಆಡೋಣ. ಆ ಪಿಂಕಿ ಅವರೆಲ್ಲ ಅಲ್ಲೇ ಇರ್ತಾರೆ, ಆಟ ಆಡ್ತಿರ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನಾವು ಯಾವ್ದಾರ ಆಟ ಆಡೋಣಂತೆ. ನಡಿಯೋ ಸುನಿಲ, ನಡಿ ನಡಿ ಹೋಗೋಣ ನಡಿ. ಆ ಚಂದು ಬೇಕಾದ್ರೆ ಬಂದ್ರೆ ಅವನೇನೇನೆ ಬರ್ತಾನೆ. ನಾವು ಆಟ ಆಡೋದೇನು ಗೊತ್ತಿಲ್ವಾ ಅವನಿಗೆ? ಜಾಗ ಗೊತ್ತೈತೆ, ಬೇಕಾದ್ರೆ ಅವ್ನು ಬರ್ತಾನೆ. ನಡಿ ನಾವು ಹೋಗಿ ಆಟ ಆಡೋಣ ನಡಿ. ಹಲೋ ಪ್ರವೀಣ, ಅಪ್ಪಿ ತಪ್ಪಿ ನೀನು ಆ ಪಿಂಕಿ ಜೊತೆ ಏನಾರು ಆಟ ಆಡಕ್ಕೆ ಏನಾರು ಹೋಗಿದೀಯಾ? ಮತ್ತೆ ನೀನು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ಹೋಗ್ಬೇಡ ಕಣೋ. ಯಾಕಲ್ಲ ಸುನಿಲ ಹಿಂಗ್ ಹೇಳ್ತಿದ್ಯಾ? ಹಂಗಾರೆ ಆಟ ಆಡಕ್ ಹೋಗೋದು ಬೇಡವಾ? ಹಂಗಾರೆ ಲೋ ಲೋ, ನೀನೇ ಹೇಳಿದ್ದಲ್ಲ ಅವತ್ತು ನಾವೆಲ್ಲಾರು ಫ್ರೆಂಡ್ಸು, ಇನ್ನೊಂದ್ ದಿವಸ ಜಗಳ ಆಡೋದು ಬೇಡ, ಅವ್ರ ಹತ್ರನು ಆಟ ಆಡ್ಕಲ್ಲ ಪ್ರವೀಣ ಅಂತ ನೀನೇ ಹೇಳಿದ್ದೆ. ಇವಾಗ ನೋಡಿದ್ರೆ ತಿರ್ಗಾ ಬೇಡ ಅಂತ ಹೇಳ್ತಿದ್ಯಲ್ಲ ಸುನಿಲ, ಯಾಕೆ ಏನಾಯ್ತು? ತಿರ್ಗಾ ನೀನು ಪಿಂಕಿ ಜೊತೆ ಏನಾರು ಜಗಳ ಆಡ್ದ? ಪ್ರವೀಣ, ಏನಾಯ್ತು ಗೊತ್ತೇನಲ್ಲ? ನಾನು ನಮ್ಮ ಅಜ್ಜಿ ಅಂಗಡಿ ತಾವು ಹೋಗ್ಬಿಟ್ಟು ಫಿಶ್ ಫ್ರೈ ಮಸಾಲ ತಗೊಂಬ ಅಂತ ಹೇಳಿದ್ ಕಣಲ್ಲ. ನಾನು ಅಂಗಡಿ ಮಂತವಿಂದ ತಗೊಂಬರ್ತಿದ್ದೆ. ಪಿಂಕಿನೂ ಆ ಪರಿಮಳ ಎಬ್ರು ನಿಂತಿದ್ರು ಕಣಲ್ಲ. ಅವ್ರು ಏನ್ ಅನ್ಬೇಕು ನನಗ್ ನೋಡ್ಬಿಟ್ಟು ಆಡ್ಕಣದೇನಲ್ಲ, ಹೊಟ್ಟೆ ಡುಮ್ಮಣ್ಣ, ಕೈ ಕಾಲ್ ಸಣ್ಣಣ್ಣ, ಅವ್ನ ಕಣ್ಣು ನೋಡು ಎಷ್ಟೆಷ್ಟಪ್ಪ ಇದಾವೆ, ಕಾಲ್ ನೋಡಿ ಹೆಂಗೈತೆ, ಕೋಲ್ ಇದ್ದಂಗೈತೆ, ಕೊಳ್ಳೆ ಕಡ್ಡಿ ಕಡ್ಡಿ ಇದ್ದಂಗಿದಾವೆ ಕಾಲು ಕೈಗಳು ಅಂತ ಎಲ್ಲ ಆಡ್ಕೊಂಡ್ರು ಕಣಲ್ಲ. ನನ್ಗೆ ಹೆಂಗಾಗ್ಬೇಕು ಹೇಳು? ಸುಮ್ನೆ ನನ್ ತಿಟ್ಟಿಗೆ ನಾನು ಬರ್ತಿದ್ದೀನಿ. ನೋಡ್ಬಿಟ್ಟು ಹೊಟ್ಟೆ ಕಿಚ್ಚಿಂದ ಹಿಂಗೆಲ್ಲ ಆಡ್ಕೊಂಡ್ರೆ ನಾನು ಬೈದೆ. ಯಾಕೆ ಅಮ್ಮಣ್ಣಿ ಪಿಂಕಿ, ಈ ಪಿಳ್ಳೆ ನೋಡಿ ಹೆಂಗಾಡುತ್ತೆ ಹಂಗೆ ಹಿಂಗೆ, ಸುಮ್ನೆ ನೀನು ಯಾಕೆ ಅಂತೀಯ ನನ್ ಮೇಲೆ ಹಂಗೆ ಹಿಂಗೆ ಅಂತ ನಾನು ಬೈದ್ನ. ಅದಕ್ಕೆ ನೀನು ತಗೊಂಡೋಗ್ಬಿಟ್ಟು ಅವ್ರ ಅಜ್ಜಿ ಮುಂದೆ ಹೇಳ್ಬಿಟ್ಟು ಚಾಡಿ ಹೇಳ್ಬಿಟ್ಟು ನಮ್ಮ ಮಂತವ ನಮ್ಮ ಅಜ್ಜಿ ತಾವ್ ಬಂದ್ಬಿಟ್ಟು ಅವ್ರ ಅಜ್ಜಿ ಏನಿಲ್ಲ ಕಣಲ್ಲ, ಚಾಡಿ ಎಲ್ಲ ಹೇಳ್ತ್ಕೊಡೋ. ಅವ್ರ ಅಜ್ಜಿ ಬಂದು ಏನೇನ್ ಬೇಕು ಅದನ್ನೇ ಜೋಡಿಸ್ಕೊಡೋದ ಹೇಳ್ತೈತೆ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅಪ್ಪಯ್ಯ ಎಲ್ಲಾರು ಬೈದ್ ಮಕ್ಕ ಬೈದ್ ಬಿಟ್ರು ಕಣಲ್ಲ. ಅದಕ್ಕೆ ಹೇಳಿದ್ದು ಸುಮ್ನೆ ಪಿಳ್ಳೆ ಇದ್ದಾಳ ನೋಡು, ಅವ್ಳು ಸುಮ್ನೆ ಚಾಡಿ ಹೇಳ್ತಾಳ ಕಣಲ್ಲ. ಅವ್ಳ ತಂಟೆಗೆ ಹೋಗ್ಬೇಡ, ಮಾತಾಡ್ಸಕ್ಕೆ ಹೋಗ್ಬಾರ್ದು, ಹಂಗ ಅನ್ಸ್ಬಿಡ್ತು ಕಣಲ್ಲ ಪ್ರವೀಣ ನನಗೆ. ಹೌದೇನು? ನಾನೇನು ಯಾವತ್ತೂ ಏನು ಅವ್ರ ಜೊತೆ ಆಟ ಆಡಕ್ ಹೋಗ್ತಿರಲ್ಲ ಬಿಡು, ನೀನೇ ತಾನೇ ಅವತ್ತು ಹೇಳಿದ್ದು. ಇರ್ಲಿ ಬಿಡಲ್ಲ, ಹೋಗ್ಲ ಪ್ರವೀಣ, ಆಟ ಆಡ್ಕೊಂಬ ಹೋಗು, ನಾನು ಬರ್ತೀನಿ, ಎಲ್ಲಾರು ಸೇರಿ ಒಟ್ಟಿಗೆ ಆಟ ಆಡೋಣಂತ ಹೇಳೋದಕ್ಕೆ ತಾನೇ ನಾನು ಹೋಗಿದ್ದು. ಸರಿ ಕಣ, ಆಯ್ತು ಬಿಡು. ಇನ್ನೇನು ಹೋಗಲ್ಲ, ಇನ್ನೇನು ಬಿಡು, ಇವಾಗ ಹೇಳಿದ್ಯಲ್ಲ, ಬರ್ರಿ ನಾವೇನೇನು ಹೋಗಿ ಆಟ ಆಡ್ಕೊಂಬರೋದು, ಇನ್ನೇನು ಮಾಡಕ್ಕಾಗುತ್ತೆ. ಸರಿ ಕಣಲ್ಲ ಪ್ರವೀಣ, ಬಾ ಹೋಗೋಣ ಆಟ ಆಡೋಣ. ನೋಡ್ ಪಿಂಕಿ ಎಂತ ಕೆಲಸ ಮಾಡಿದ್ಲು, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೇನಲ್ಲ. ನಮ್ಮ ಮನೇಲಿ ಹೊಸಿ ಎಲ್ಲ ಕಣಲ್ಲ ಬೈದಿದ್ದು, ನಮ್ಮ ತಾತ ಅಂತೂ ಬಾಯಿ ಬಂದಿಗೆಲ್ಲ ಬೈದ್ ಬಿಡ್ತು ಕಣಲ್ಲ. ನನ್ಗಂತೂ ಸಖತ್ ಬೇಜಾರಾಗೋಯ್ತು. ಫ್ರೆಂಡ್ಸ್ ಅಂತೆ ಫ್ರೆಂಡ್ಸು, ಯಾವ ಸೀಮೆ ಫ್ರೆಂಡ್ಸ್ಲಾ ಪಿಂಕಿ? ಹಿಂಗೆಲ್ಲ ಮಾಡೋದಕ್ಕೆ ಅವಳೇ ಬೇಕಿತ್ತ? ಏನಪ್ಪ, ಫ್ರೆಂಡ್ಸ್ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಹಂಗಂತ ಹೋಗ್ಬಿಟ್ಟು ಮನೇಲೆಲ್ಲ ಚಾಡಿ ಹೇಳ್ಬಿಟ್ಟು ಬೈಸ್ತಾಳಲ್ಲ. ಪ್ರವೀಣ ನೀನೇ ಹೇಳಲ್ಲ, ಇದ್ ಮಾಡಿ ಸರಿ ಅನ್ನಲ್ಲ ಅವಳು. ಲೋ ಸುನಿಲ, ಬಿಡಲ್ಲ ಸಾಕ್ ಇವಾಗ, ಅದ್ಯಾಕೆ ಹಿಂಗ್ ಆಡ್ತಿದ್ಯಾ? ಇವಾಗ ಬಿಡು, ನೀನೇನ್ ಮಾತಾಡ್ಸಕ್ ಹೋಗ್ಬೇಡ, ಸುಮ್ನಿರ್ ಇವಾಗ. ಇನ್ನೇನ್ ಮಾಡಕ್ಕಾಗುತ್ತೆ? ತಿರ್ಗಾ ಮತ್ತೆ ನಾವು ಮಾತಾಡ್ಸಕ್ ಹೋಗೋದು, ಅವ್ಳು ಹೋಗ್ಬಿಟ್ಟು ತಿರ್ಗಾ ಅವ್ರ ಅಜ್ಜಿಗೆ ಹೇಳಿರಿ ಏನಿಲ್ಲ, ಮತ್ತೆ ಮೇಷ್ಟೊತ್ತ ಬಂದ್ಬಿಟ್ಟು ಚಾಡಿ ಏನಾರು ಹೇಳಿರಿ ಏನ್ ಮಾಡೋದು ಮತ್ತೆ? ಬೇಡ ಕಣ್ ಸುಮ್ನಿರಪ್ಪ, ನಿನ್ ದಮ್ಮಯ್ಯ ಅಂತೀನಿ, ಅವ್ರಿಗೆ ಮಾತಾಡ್ಸೋದೇ ಬೇಡ. ಕಣಲ್ಲ ಪ್ರವೀಣ, ನೀನ್ ಹೇಳೋದ್ರಲ್ಲೂ ನಿಜ ಆಯ್ತು ಕಣೋ. ಯಾರಿಗ್ ಬೇಕಪ್ಪ, ನಾನಂತೂ ಆ ಹುಡುಗಿ ಸಾಹಸಕ್ಕೆ ಹೋಗಲ್ಲ, ಯಾಕ್ ಬೇಕು? ಆ ಪಿಳ್ಳೆ ಆಯ್ತು ನೋಡು, ತಿರ್ಗಾ ಹೋಗ್ಬಿಟ್ಟು ಅವ್ರ ಅಜ್ಜಿ ಮುಂದೆ ಏನಾದ್ರು ಚಾಡಿ ಹೇಳಿರಿ ಏನ್ ಮಾಡೋದು ಮತ್ತೆ? ಏನಿಲ್ಲ, ಆ ಅಜ್ಜಿ ಫಸ್ಟ್ ನನಗೆ 2-3 ಸರಿ ಹೇಳೇ ಹೋಗೈತೇನೆ. ಏನಂದ್ರೆ ತಿರ್ಗಾ ಏನಾದ್ರು ನಮ್ಮ ಹುಡುಗಿ ಜೊತೆ ಏನಾದ್ರು ಜಗಳ ಏನಾರ ಮಾಡ್ಕೊಂಡೆ ಅಂದ್ರೆ ಏನಿಲ್ಲ, ಸೀದಾ ಮೇಷ್ಟ್ರು ಬಂದ್ಬಿಟ್ಟು ನಿನ್ ಮೇಲೆ ಚಾಡಿ ಹೇಳ್ತೀನಂತ ಹೇಳೈತೆ. ಯಪ್ಪ ಯಾಕ್ ಬೇಕಪ್ಪ? ಮತ್ತೆ ಮೇಷ್ಟ್ರು ಮತ್ತೆ ಬೈತಾರೆ, ಬೇಡ. ಆ ಹುಡುಗಿ ಸಾಹಸಕ್ಕೆ ಹೋಗೋದ್ ಬೇಡ, ಸುಮ್ನಿರು. ಸರಿ ಕಣ್, ಬಾರಲ್ಲ ಪ್ರವೀಣ, ಬೀರ್ನೆ ಹೋಗೋಣ ಬಾರು, ಆಟ ಆಡೋಣ. ಹಲೋ, ಆ ಚಂದುಗನು ಕರ್ಕೊಂಡೋಗೋದ್ ನಡಿಲ್ಲ? ಆ ಚಂದು, ಆ ಪ್ರದೀಪ ಎಲ್ಲಾರ್ಗು ಕರ್ಕೊಂಡೋಗೋದ್ ನಡಿಯು. ನಾವಿಬ್ರೇ ಏನ್ ಆಟ ಆಡೋಣ? ಆ ಹುಡುಗಿರೆಲ್ಲ ಸೇರ್ಕೊಂಡು ಅವ್ರ ಗ್ರೂಪಲ್ಲಿ ಆಟ ಆಡ್ತಿರ್ತಾರೆ, ನಾವ್ ಬರೀ ಇಬ್ರೇ ಏನ್ ಮಾಡೋಣ? ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ನಮ್ಗೆ ಆಡ್ಕೊಂಡ್ ತರ್ಕಣಲ್ಲ. ಬೇಡ ಕಣ್ಣಡಿ, ಚಂದುಗೆ ಪ್ರದೀಪಂಗೆ ಹಂಗಿದಾನೆ, ಆ ಶರತ್ತು, ಆ ಪ್ರಜ್ವಲ್ಲು ಅವ್ರು ಬಂದ್ರೆ ಎಲ್ಲಾರ್ಗು ಕರ್ಕೊಂಡೋಗ ನಡಿ. ಹೋಗಲ್ಲ ಸುನಿಲ, ತಿರ್ಗಾ ಊರ ಹತ್ರ ಇವಾಗ ಯಾರು ಹೋಗ್ತಾರೆ? ನಾನಂತೂ ಬರಲ್ಲ ಕಣಪ್ಪ, ಅವ್ರಿಗೆಲ್ಲ ಮಂತ ಹೋಗ್ಬಿಟ್ಟು ಕರ್ಕೊಂಬರೋದಕ್ಕೆ. ಬೇಕಾದ್ರೆ ನೀನೇ ಹೋಗಿ ಕರ್ಕೊಂಬ ಹೋಗು, ನಾನು ಅಲ್ಲೇನೇನೆ ಬೇಕಾದ್ರೆ ಹೋಗಿರ್ತೀನಿ. ಅಷ್ಟರಲ್ಲಿ ಫೀಲ್ಡ್ ಹತ್ರ ಹೋಗಿ ನಾನು ಏನಾರು ಆಟ ಆಡ್ತಿರ್ತೀನಿ, ಇಲ್ಲ ಕ್ರಿಕೆಟ್ ಏನಾರು ಆಡೋದಕ್ಕೆ ಸ್ಕ್ರೀಚ್ ಕುಯ್ಯೋದು ಎಲ್ಲ ರೆಡಿ ಮಾಡಿರ್ತೀನಿ. ನೀನು ಹೋಗ್ಬಿಟ್ಟು ಅವ್ರಿಗೆಲ್ಲ ಕರ್ಕೊಂಬರ್ತೀಯಾ?
ಸರಿ ಆಯ್ತು, ನೀನ್ ಹೋಗ್ಬಿಟ್ಟು ಅಲ್ಲಿರು, ನಾನು ಬರ್ತೀನಿ ಅಷ್ಟರಲ್ಲಿ. ಸರಿ, ನಾ ಎಲ್ಲಾರ್ಗು ಜೊತೆ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗಿರು ಹಂಗಾರೆ. ಅದಲ್ಲ, ನಮ್ ಚಂದು ಬಂದ. ನೀನ್ ನೋಡಿದ್ರೆ ಅವ್ರ ಮನೇಲಿ ನೆಂಟ್ರು ಬಂದಾರೆ, ಬರತ್ ಕಾಣೆ ಕಡಲ ಅಂತ ಹೇಳ್ತಿದ್ದೆ. ನೋಡು ನೋಡು, ನಮ್ ಚಂದು ಬಂದ ಅಲೈ. ನನಗ್ ಗೊತ್ತು, ನಾವ್ ಆಟ ಆಡಕ್ ಹೋದ್ರೆ ನಮ್ ಚಂದು ಅವ್ರ ಮನೇಲಿ ಯಾರು ಬಂದ್ರು ಗ್ಯಾರಂಟಿ ಬಂದೇ ಬರ್ತಾನಂತ. ನೋಡ್ ಬಂದೇ ಬಿಟ್ಟ ನಮ್ ಚಂದು ಅಲೆ. ಅಲ್ಲೋ ಚಂದು, ಇದಾಕಲ್ಲ, ಈ ಮನೇಲಿ ನೆಂಟ್ರು ಬಂದಿದ್ರಂತೆ, ಅದಕ್ಕೇನು ತಡ ಮಾಡ್ಕೊಂಡ್ ಬಂದಿದ್ ನೀನು? ಬಿದ್ನ ಬರೋದಲ್ವೆಲ್ಲ? ಲೋ ಸುನಿಲ, ಏನ್ ಗೊತ್ತೇನಲ್ಲ, ನಮ್ಮ ಮನೆಗೆ ಇವತ್ತು ನಮ್ಮ ಅತ್ತೆ ಬಂದಿದ್ರು. ನಮ್ಮ ಅತ್ತೆ ಏನೇನು ತಗೊಂಬಂದಿತ್ತು ಗೊತ್ತಾ ಬೆಂಗಳೂರಿಂದ ನಮಗ್ ತಿನ್ನೋದಕ್ಕೆ? ಅವನಿಗೆ ಆಟ ಸಾಮಾನು, ಬೈಕು, ಕಾರು ಎಲ್ಲಾನು ತಗೊಂಬಂದೈತೆ. ಸಖತ್ತಾಗಿದಾವ್ ಕಣವು. ಅವೆಲ್ಲ ಆಟ ಆಡ್ಸ್ಕೊಂಡ್ ಕುಂತಿದ್ದೆ. ಅಷ್ಟ್ರಲ್ಲಿ ನೀವು ಬೇರೆ ಆಟ ಆಡಕ್ ಹೋಗ್ತಿದ್ರಿ ಅಂತ ಹೇಳಿದ್ರಲ್ಲ, ಆಟ ಆಡಕ್ ಹೋಗ್ಬೇಕಂತ, ಅದಕ್ಕೆ ಬಂದೆ ಕಣಲ್ಲ. ಸರಿ, ನೀನ್ ಯಾಕೆ ಇನ್ನು ಇಲ್ಲೇ ಇದೆಯಾ? ನಿಮ್ಮಂತ ಹೋಗಿಲ್ವೇನಲ್ಲ ಸುನಿಲ ನೀನು? ಯಾರ್ಲಿ ಇವನು ಪ್ರವೀಣ ಹಿಂಗ್ ಮಾತಾಡ್ತಾನೆ? ಲೋ ಲೋ ಚಂದು, ನಾನು ಆಟ ಆಡಕ್ಕಂತಾನೆ ಬಂದಿದ್ದೀನಿ. ತಿರ್ಗಾ ಮಂತವೇನ್ ಮಾಡಕ್ಕಲ್ಲ ಹೋಗಣ? ನೀನ್ ನೋಡಿ ನೀನ್ ಹೆಂಗ್ ಹೇಳ್ತೀಯ ನೀನು? ಹಂಗಾರೆ ನಿನಗೆ ವಿಷಯ ಗೊತ್ತಿಲ್ಲ ಅನ್ನು? ಸರಿ ಕಣ, ಆಯ್ತು ಬಿಡು. ಲೋ ಮೊದ್ಲು ಹೋಗ್ಲಾ ನಿಮ್ಮ ಅಂತವ. ಇವ್ನು ಯಾರ್ಲಿ ಇವನು ಪ್ರವೀಣ ಹಿಂಗಾಡ್ತಾನೆ ಇವ್ನು ನಮ್ ಚಂದು? ಲೋ ಚಂದು, ಯಾಕಲ್ಲ ಏನಾಯ್ತಲ್ಲ ನಿಂಗೆ? ನಾ ಮಂತವೇನ್ ಮಾಡಕ್ ಹೋಗಣ? ಯಾವಾಗ್ಲೂ ಆಟ ಆಡಕ್ ಬಂದ್ಬಿಟ್ಟು ಮಂತ ಹೋಗ್ತೀನಂತ ಹೇಳಿದ್ರೆ ಇವನೇ ಬೈತಿದ್ದ. ಅರ್ಧಕ್ಕೆ ನೆನೆ ಬಿಟ್ಟು ಹೋಗ್ತೀಯನಲ್ಲ ಅಂತ. ತಿರ್ಗಾ ಇವತ್ ನೋಡಿದ್ರೆ ಇವನು ಮಂತ ಹೋಗಲ್ಲ ಅಂತ ಹೇಳ್ತಿದ್ಯಾ? ಯಾಕಲ್ಲ, ಯಾಕೆ ಏನಾಯ್ತು? ನಮ್ಮ ಅಜ್ಜಿಗೆ ಏನಾರು ಕೋಲ್ಗಿಲ್ ತಗೊಂಡು ಏನಾರು ಬರ್ತೈತೇನಲ್ಲ ಹುಡ್ಕೊಂಡು ಏನಾದ್ರು? ಯಾಕೆ ಹೇಳು? ನಮ್ ತಾತಂಗೆ ಹೇಳ ಬಂದಿದೆ ಕಣಲ್ಲ ಪ್ರವೀಣ. ಆದ್ರೂ ಯಾಕಲ್ಲ ಚಂದು? ಯಾಕೆ ಏನಾಯ್ತು ಹೇಳಲ್ಲ? ಏನ್ ವಿಷಯ? ನಮ್ಮ ಅಜ್ಜಿನೇನೆ ಏನಾರು ಸಾಮಾನ್ಯಕ್ಕೆ ಕೋಲ್ಗಿಲ್ ತಗೊಂಡು ಹುಡ್ಕೊಂಡ್ ಬರ್ತಿರ್ಬೇಕು ಅನ್ಸುತ್ತೆ ಅಲ್ವೇನಲ್ಲ ಚಂದು? ಇಲ್ಲ ಕಣಲು, ನಿನಗ್ ವಿಷಯ ಗೊತ್ತಿಲ್ಲ ಅನ್ನು ಹಂಗಾರೆ. ಇವನು ಯಾವ ನೀವು ದಡ್ ನನ್ ಮಗ, ಇವನು ಒಟ್ಟು ಏನು ಗೊತ್ತಾಗಲ್ಲ ಇವನಿಗೆ. ನೋಡಿ ಇವನು ಹೆಂಗ್ ಹೇಳ್ತಾನೆ. ಲೋ ಸುತ್ತ ಬಳಸಿ ಮಾತಾಡ್ಬೇಡ ನೋಡು ಚಂದು. ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ, ಏನಾಯ್ತಂತ ಹೇಳಲ್ಲ. ಏನಾಯ್ತು ಹೇಳು? ಹಿಂಗ ಆಯ್ತಂತ ಹೇಳಿದ್ರೆ ಬೇಕಾದ್ರೆ ನಾನು ಹೋಗ್ತೀನಿ ಮಂತವ, ಇಲ್ಲ ಅಂದ್ರೆ ಸುಮ್ನೆ ಬಾ ಆಟ ಆಡಕ್ ಹೋಗೋಣ. ಲೋ 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 ಸುನಿಲ, ಏನ್ ಗೊತ್ತೇನಲ್ಲ, ನಿಮ್ ಅಜ್ಜಿ ಹುಡ್ಕೊಂಡ್ ಬರ್ತೈತ್ ಕಣೋ ನಿಮ್ ಅಜ್ಜಿ. ಅಯ್ಯೋ ಹಂಗಲ್ಲ, ಕೋಲ್ ತಗೊಂಡು ಕೈಲಿ ಕೋಲ್ ಇಟ್ಕೊಂಡೈತೆ. ಪಾಪಲೇ ಪಾಪ ಸುನಿಲ ಅಂತ ಕೂಕೊಂಡ್ ಬರ್ತೈತ್ ಕಣೋ. ಯಾರು ಹೆಂಗ ಯಾರು ಹೇಳಿಲ್ಲ ನೀನ್ ಇಂಥವ್ ಇದೆಯಾ ಅಂತ. ಇಲ್ಲ ಅಂದ್ರೆ ಏನಿಲ್ಲ, ನಿನಗೆ ಸಿಗಾಕೊಂಡ್ರೆ ನಿನ್ ಚಡ್ಡಿ ಎಲ್ಲ ಉದುರ್ಸ್ಕೊಂಡೆ ಕರ್ಕೊಂಡು ಹೋಗೋದು ನಿಮ್ಮ ಅಜ್ಜಿ ಗ್ಯಾರಂಟಿ. ಅದು ಕೇಳ್ತಿರೋದು. ಹೋಗ್ಬಿಡತ್ಲಾಗಿ ಬಂತವ, ನಾಳೆ ಬೇಕಾದ್ರೆ ಸ್ಕೂಲಿಂದ ಬಂದಾದ್ಮೇಲೆ ಬೇಕಾದ್ರೆ ಆಟ ಆಡಕ್ ಹೋದ್ರೆ ಆಗುತ್ತೆ. ಹೋಗೋ ಸುಮ್ನೆ. ನಮ್ಮ ಅಜ್ಜಿಯಿಂದ ಒಳ್ಳೆ ಕಾಟ ಕಣಲ್ಲ ಪ್ರವೀಣ ನನಗೆ. ಏನ್ ಮಾಡೋದು ಏನಪ್ಪ ಅತ್ಲಾಗಿ? ನಮ್ಮ ಅಜ್ಜಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಾ ಅಂತ ಹೇಳ್ತು. ನಾನು ಮೀನ್ ಊಟ ಎಲ್ಲ ಹೊಟ್ಟೆ ತುಂಬಾನೇ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೂ ತಿರ್ಗಾ ಹುಡ್ಕೊಂಡ್ ಬಂದೈತಲ್ಲ ನಮ್ಮ ಅಜ್ಜಿ. ಏನೆಲ್ಲ ಮಾಡೋದು? ನಾನು ಒಂದ್ ಗಳಿಗೆ ಆಟ ಆಡಕ್ಕೂ ಹೋಗೋದ್ ಬೇಡವಾ ಹಂಗಾರೆ? ಹೋಗತ್ಲಾಗಿ ಏನ್ ಮಾಡೋದು ಏನಾತ್ಲಾಗಿ? ಏನು ಮಾಡಕ್ಕಾಗಲ್ಲ, ಸುಮ್ನೆ ಹೋಗು ಮಂತವ. ನಿನಗೂ ಹೋಗಿದ್ದಲ್ಲ ನಿಮ್ಮ ಅಜ್ಜಿ, ನಿನಗೂ ಸೇರ್ಕೊಂಡು ನಮ್ಗೂ ಮಕ್ಕ ಹೋಗಿಯುತ್ತೆ. ಸುಮ್ನೆ ಹೋಗಪ್ಪ ಸ್ವಾಮಿ, ಯಾಕೆ ಬೇಕು? ನಿಂದ ಇದೇ ರೋದನೆ ಆಯ್ತು ದಿನಾಲು ಅತ್ಲಾಗಿ. ಹ್ಞೂ ಕಣಲು ಸುನಿಲ, ನಿನ್ನಿಂದ ನಾವು ಬಯಸ್ಕೋಬೇಕಣಲ್ಲ. ಸುಮ್ನೆ ಹೋಗತ್ಲಾಗಿ ಮಂತವ. ನಿಮ್ಮ ಅಜ್ಜಿ ಯಾಕೆ ಗೊತ್ತಾ ನೀನು ಹುಡ್ಕೊಂಡ್ ಬಂದಿರೋದು? ಆ ಪಿಂಕಿ ಜೊತೆ ಜಗಳ ಆಡಿದ್ದೆ ನೋಡು. ಆ ಪಿಂಕಿ ಅಜ್ಜಿ ಬಂದ್ಬಿಟ್ಟು ನಿಮ್ಮಂತವ ಬಂದು ಚಾಡಿ ಹೇಳಿತ್ತು ನೋಡು. ಅದಕ್ಕೆ ತಿರ್ಗಾ ಎಲ್ಲಿ ಜಗಳ ಆಡ್ಕೊಂತೀಯ ಏನ ಅಂತ್ಕೊಂಡು ನಿಮ್ಮ ಅಜ್ಜಿ ಬಂದು ಹುಡ್ಕೊಂಡ್ ಬರ್ತೈತ ಅಷ್ಟೇನೇನೆ. ನೀನ್ ಸುಮ್ನೆ ಜಗಳ ಮಾಡ್ಕೊಂತೀಯ ಕಳ್ಳ ಎಲ್ಲಾರ ಹತ್ರ ನೋಡು. ಅದಕ್ಕೇನೆ ನೋಡು ನಿಮ್ಮ ಅಜ್ಜಿ ಹುಡ್ಕೊಂಡ್ ಬಂದಿರೋದು. ನಮ್ಮಲ್ಲಿ ಏನಾದ್ರು ಹುಡ್ಕೊಂಡ್ ಬರ್ತಾರೆ ಹಿಂಗೆ? ನಿನ್ನಿಂದಾನೇ ಎಲ್ಲ ಆಗದತ್ಲಾಗ ಹೋಗು ಕಣಲ್ಲ. ಎಲ್ಲ ಆಗಿದ್ದ ಪಿಂಕಿಯಿಂದಾನೇನೆ. ಅವಳೆಂಗ ಹೋಗ್ಬಿಟ್ಟು ಚಾಡಿ ಹೇಳ್ಬಿಟ್ಟು ಹೆಂಗ ಆಟ ಆಡ್ಕೊಂತಿದ್ದಾಳೆ. ನಮಗ್ ನೋಡು ನಮ್ಮ ಅಜ್ಜಿ ಹೆಂಗ್ ಹುಡ್ಕೊಂಡ್ ಬರ್ತೈತೆ ಕೋಲ್ ಇಟ್ಕೊಂಡು. ಸ್ವಾಮಿ, ನಿಂದ ಅಮ್ಮಯ್ಯ ಅಂತೀನಿ, ಹೋಗ್ ಮಂತವ. ನಾವು ನಮ್ಮಂತ ಹೋಗ್ತೀವಿ. ಇವತ್ತೇನು ಆಟ ಆಡೋದು ಬೇಡ. ನಿನ್ನಿಂದಾನೇ ಆಟ ಕ್ಯಾನ್ಸಲ್ ಆಗಿದ್ದು, ಬೇಜಾರ್ ಮಾಡ್ಕೋಬೇಡ ಹೋಗತ್ಲಾಗಿ. ಇವಾಗ ಏನಾದ್ರು ಆಟ ಆಡಕ್ ಹೋದ್ರು ನಿಮ್ಮ ಅಜ್ಜಿಗೆ ಗೊತ್ತು ಇನ್ನೇನು ನಾವು ದೇವಸ್ಥಾನದ ಹತ್ರ ಫೀಲ್ಡ್ ಹತ್ರ ಆಟ ಆಡ್ತೀವಂತ. ಮತ್ತೆ ಆ ಪಿಂಕಿ ಮುಂದೆ ಎಲ್ಲಾರ್ಗು ಬೈದು ಕರ್ಕೊಂಡು ಹೋಗುತ್ತೆ. ಮತ್ತೆ ಅಲ್ಲಿ ಮರ್ಯಾದೆಗೆ ಹೋಗೋದು. ಸುಮ್ನೆ ಹೋಗ್ಬಿಡತ್ಲಾಗ ನೀನೇನೇನೆ ಅತ್ಲಾಗಿ ಯಾಕೆ ಬೇಕು? ಸರಿ ಸರಿ ಆಯ್ತು ಬಿಡ್ರಿ, ಇನ್ನೇನು ಮಾಡಕ್ಕಾಗುತ್ತೆ. ನಾನೇ ಹೋಗ್ತೀನಿ ನಮ್ಮ ಅಜ್ಜಿ ತವ. ನಮ್ಮ ಅಜ್ಜಿ ಇನ್ನೇನು ಸುಮ್ನೆ ಬಿಡ್ಬಿಡಲ್ಲ. ಬಂದಿದೆ ಅಂದ್ರೆ ಕೋಲಿ ಇಟ್ಕೊಂಡು ಗ್ಯಾರಂಟಿ ನನಗೆ ಹುಡ್ಕೊಂಡು ಕರ್ಕೊಂಡು ಗ್ಯಾರಂಟಿ ಹೋಗೇ ಹೋಗುತ್ತಂತ ಗೊತ್ತು. ನಡ್ರಿ ಅತ್ಲಾಗಿ, ಇನ್ನೇನು ಮಾಡೋಣ ಅತ್ಲಾಗಿ. ಪಾಪ ಸುನಿಲ, ಇಲ್ಲೇನೋ ಮಾಡ್ತಿದಿರೋ? ಇಲ್ಲಿ ರೋಡ್ ಮಧ್ಯೆ ನಿನ್ಕೊಂಡ್ಬಿಟ್ಟು ಏನ್ರ ಮಾಡ್ತಿದ್ರ? ನಿಮ್ ತಾತ ಎತ್ಲಾಗ ಹೋಗೈತವ್? ರಂಗಾಜ್ ಎತ್ಲಾಗ ಹೋಗೈತೆ? ಮಂತವೈತಾ ಏನ್ ತೋಟದವೆಲ್ಲಾರ ಹೋಗೈತಾ? ಅಣ್ಣ ನನಗ್ ಗೊತ್ತಿಲ್ಲ ಕಣ ಎಲ್ಲೋಗೈತೋ ಏನೋ ಅಂತ. ಮಂತವಿತ್ತು, ಏನ್ ಮಂತವ್ಲು ಆಯ್ತೋ ಏನ್ ತೋಟತಾವ ಹೋಗೈತೋ ಗ್ಯಾರಂಟಿ ಗೊತ್ತಿಲ್ಲ ಕಣ ನನ್ಗಂತೂ. ಯಾಕಣ ನಮ್ ತಾತನ್ ಕೇಳ್ಕೊಂಡ್ ಬಂದಿದ್ಯಾ? ಯಾಕೆ ಏನಾಗ್ಬೇಕಿತ್ತು ನಮ್ ತಾತನಿಂದ ಇವತ್ತು? ಏನಿಲ್ಲ ಕಣ,
ಏನೋ ಒಂದ್ ಸ್ವಲ್ಪ ವಿಚಾರ ಮಾತಾಡ್ಬೇಕಿತ್ತು. ನಿಮ್ ತಾತ ಮಂತವಿದ್ರೆ ಒಂದ್ ಕೆಲಸ ಮಾಡು, ಅಲ್ಲಿ ಇದ್ರ ತವ ಎಲ್ಲಾರನು ಕರಿತಿದಾರಂತೆ, ಗೌಡ್ರು ಗಂಗಣ್ಣ ಎಲ್ಲಾರು ಕರಿತಿದ್ದಾರೆ. ಏನೋ ಅರ್ಜೆಂಟ್ ಆಗಿ ಏನೋ ವಿಷಯ ಮಾತಾಡ್ಬೇಕಿತ್ತಂತೆ. ಹಾ ಹೋಗ್ಬೇಕಂತೆ ತಾತ ಅಂತ ಹೇಳ್ತೀಯ ನಿಮ್ ತಾತಂಗ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬಿರ್ನೆ ಹೋಗ್ಲಾ ಪಾಪ, ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಏನೋ ಮಾತಾಡೋದೈತೆ. ಒಡಗು. ಇಲ್ಲ ಕಣ, ನಾನಂತೂ ಹೋಗಲ್ಲ, ನಿನ್ ದಮ್ಮಯ್ಯ ಅಂತೀನಿ. ನೀನೇ ಹೋಗ್ಬಿಟ್ಟು ನಮ್ ತಾತನ್ ಕರ್ಕೊಂಬ ಹೋಗು. ಇಲ್ಲ ತೋಟ ತಾವಲ ಇಲ್ಲ ಮಂತವೆಲ್ಲಾರ ಇರ್ಬೇಕು, ಹೋಗೋಣ ಪ್ಲೀಸ್ ಕಣ. ನಮ್ಮ ಅಜ್ಜಿ ಬೇರೆ ನನಗೆ ಕೋಲ್ ಇಟ್ಕೊಂಡ್ ಬೇರೆ ಹುಡ್ಕೊಂಡ್ ಬರ್ತೈತೆ. ನಾನ್ ಇಲ್ಲಿದ್ದೀನಂತ ಗೊತ್ತಾಗ್ಬಿಟ್ರೆ ಅಷ್ಟೇನೆ. ತಿರ್ಗಾ ನಾನ್ ಮಂತವೇನು ಹೋಗಕ್ ಹೋಗಲ್ಲ, ಆಮ್ಯಾಕಿಂದ ಹೋಗ್ತೀನಿ. ಹೋಗೋಣ, ನೀನೇ ನಮ್ ತಾತಂಗ್ ಹೋಗಿ ಕರ್ಕೊಂಬ ಹೋಗು. ಮಂತವಳನಿ ಇರುತ್ತೆ, ಇನ್ನೆಲ್ಲ ಹೋಗಿರಲ್ಲ. ನಿನ್ನ ಹೋಗತ್ಲಾಗಿ ಅಲ್ಲ ಕಣ, ಯಾವಾಗ ನೋಡು ಬರೀ ತರಲೆ ಮಾಡ್ಕೊಳ್ತೀಯ. ನಿಮ್ಮ ಅಜ್ಜಿ ಕೋಲ್ ಇಟ್ಕೊಂಡು ಹುಡ್ಕೊಂಬರೋದು, ನೀನು ಕದ್ದು ಆಟ ಆಡೋದು, ಇಷ್ಟೇ ಅಲ್ಲ. ಅದ್ಯಾಕ್ಲ ಹಿಂಗ್ ತರಲೆ ಮಾಡ್ಕೊಳ್ತೀಯ? ಹೋಗೋಣ ಗಂಗಣ್ಣ, ಸುಮ್ನೆ ನೀನು ಬೈಯಕ್ ಬರ್ಬೇಡ ನೀನು. ನಾನೇನು ತರಲೆ ಮಾಡ್ಕೊಂಡ್ ಬಂದಿಲ್ಲ. ನಮ್ಮ ಅಜ್ಜಿ ಆಟ ಆಡಕ್ ಬಂದಿರೋದಕ್ಕೇನೆ ಹುಡ್ಕೊಂಡ್ ಬರ್ತೈತಂತೆ. ನೀನೇ ಹೋಗಿ ನಮ್ ತಾತ ಇರ್ಬೇಕು, ಹೋಗ್ ಕರ್ಕೊಂಬ ಹೋಗು. ಸರಿ ಆಯ್ತು, ಎಲ್ಲೂ ಆಟ ಆಡಕ್ ಹೋಗ್ಬೇಡ್ರಿ. ಈ ಬಿಸ್ಲಲ್ಲಿ ಏನ್ ಆಟ ಆಡ್ತಿದ್ದೀರಾ? ಹೋಗ್ರಿ ಅತ್ಲಾಗಿ ಮಂತ ಹೋಗ್ಬಿಟ್ಟು ಏನಾದ್ರು ಕೆಲಸ ಏನಾರ ಮಾಡ್ಕೊಳ್ರಿ. ಓದ್ಕೊಳೋದು ಬರ್ಕೊಳೋದು ಏನಾರ ಮಾಡ್ಕೊ ಹೋಗ್ರವ್. ಓಹೋ, ಯಾವಾಗ ನೋಡಿರಿ ಬರ್ರಿ ಊರಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡ್ತಾನೆ ಇರ್ತಾರ. ಅತ್ಲಾಗಿ ಹೋಗ್ರ, ಆಟ ಆಡ್ಕೊ ಹೋಗ್ರವ್. ಇಲ್ಲ ಮಂತವ್ಲನ್ ಏನಾದ್ರೂ ಬರ್ಕೊಳೋದು ಓದ್ಕೊಳೋದು ಏನಾರು ಮಾಡ್ಕೊ ಹೋಗ್ರ. ಲೋ ಪ್ರವೀಣ, ಈ ನನ್ನ ಮಗನ್ ಸವಾಸಲ್ಲ ಕಣ್ಲ. ಈ ನನ್ನ ಮಗನಿಂದ ಎಲ್ಲಾರ ಹತ್ರನು ನಾವು ಬಯಸ್ಕೋಬೇಕು ಕಣಲೋ ಪ್ರವೀಣ. ಇನ್ನೊಂದ್ ದಿವಸ ಇವನ್ ಜೊತೆಲಿ ಏನಾರು ಆಟ ಆಡಕ್ ಕರೆದ್ರೆ ನಾವ್ ಹೋಗೋದ್ ಬೇಡ ಕಣಲ್ಲ. ಮೀನಿನ ಸಾರ್ ಮಾತ್ರ ಬಹಳ ರುಚಿಯಾಗಿತ್ತು ಕಣಜ. ಮೀನು ಮಾತ್ರ ಬಹಳ ರುಚಿಯಾಗಿತ್ತು. ಅಲ್ಲ, ಬಹಳ ದಿವಸ ಆಗಿತ್ತು ನೋಡು ಇಂತ ಮೀನಿನ ಸಾರಿಂದ ಊಟ ಮಾಡ ನಾನು. ಹ್ಞೂ ಕಣೆ, ಅದಕ್ಕೆ ಅಲ್ವೇ ನಾನು ತಗೊಂಡಿದ್ವಾ. ದೊಡ್ಡ ಮೀನುಗಳು ಇರ್ತಾವಲ್ಲ, ಒಂದ್ 2-3 ಕೆಜಿ 3 ಕೆಜಿ ಮೀನುಗಳು ಇರ್ತಾವ ನೋಡು. ಅವುಗಳಲ್ಲಿ ಒಂಥರ ಚೆನ್ನಾಗಿ ರುಚಿ ಬರ್ತಾವ ಕಣೆ. ಸಾಂಬಾರು ಅಷ್ಟೇನೆ, ತಿನ್ನಕ್ಕೂ ಒಂಥರ ಚೆನ್ನಾಗಿರುತ್ತೆ. ಅಂದ್ರೆ ಇವು ಚಿಕ್ಕವು 3/4 ಕೆಜಿ 1/2 ಕೆಜಿ ನಾವು ಕೊಟ್ಟೋಗ್ತಾವ ನೋಡು, ಪೆಡ್ಡೆ ಮೀನುಗಳ ಕಡೆ ರುಚಿ ಇರಲ್ಲ. ಏರಿಲ್ಲ, ಬರೀ ಮುಳ್ಳಿರ್ತಾವ ಅವುಗಳಲ್ಲಿ. ಅದಕ್ಕೆ ಎಷ್ಟೇ ಆಗ್ಲಿ ಒಂದ್ 10 ರೂಪಾಯಿ ಜಾಸ್ತಿ ದುಡ್ಡಾದ್ರೂ ದೊಡ್ಡ ಮೀನುಗಳಿದ್ರೆ ಬಲು ರುಚಿ ಇರುತ್ತೆ. ಸಾಂಬಾರು ಅಷ್ಟೇ ಬಲು ರುಚಿ ಇರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ ಕಣೆ. ತಿಂದಂಗ ಆಗುತ್ತಮ್ಮ. ಸುಮ್ನೆ ನೀನು ಎಂತದ್ ಬೇಕಂತ ತಗೊಂಡ್ಬಿಟ್ಟು ತಿಂದ್ರೆ ಅದ್ ಯಾವ ಸೀಮೆ ರುಚಿ ಬರುತ್ತೆ, ನೀನೇ ಹೇಳು. ಅದಂತೂ ನಿಜ ಬಿಡು. ಅಲ್ಲ ಕಣಜ, ಆ ಕಿರಿ ಹುಡುಗ ಬರ್ತೀನಂತ ಹೇಳಿದ್ದಂತ ಹುಡುಗಿ ಹೇಳಿದ್ದ ಕುಮಾರಣ್ಣ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಜು, ನನ್ನ ಮಾತು ಕೇಳಿಲಿ, ಫೋನ್ ಮಾಡಬೇಡ ಅಂತ ನೀನ್ ಹೇಳ್ತಿದ್ಯಾ. ಒಂದ್ ಮಾತು ಆ ಹುಡುಗಂಗೆ ಹೇಳಿ, ಕುಮಾರಣ್ಣಂಗೆ ಹೇಳಿ ಒಂದ್ಸಲಿ ಫೋನ್ ಮಾಡ್ಸಜ್ಜ. ನನ್ನ ಮಾತು ಕೇಳು, ಎಲ್ಲಿದ್ದಾನೆ ಏನ ಕೇಳೋಣ ಒಂದ್ ಮಾತು. ಏನು ಬೇಡ ಕಣ್, ಸುಮ್ನಿರೆ ಬರ್ತಾನ ಅವನು. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಹಿಂಗ್ ಮಾಡಿ ಅವನಿಗೆ ಕೊಬ್ಬಂದಿರೋದು ಬೇಡ ಕಣ್, ಸುಮ್ನಿರು. ಅವ್ನ್ ಬರ್ತಾನೆ, ಎಲ್ಲೋಗ್ತಾನೆ? ಏನ್ ಮನೆ ಗೊತ್ತಿಲ್ವಾ ಅವನಿಗೆ? ಏನ್ ದಾರಿ ಗೊತ್ತಿಲ್ವಾ? ಊರ್ ಗೊತ್ತಿಲ್ವಾ? ಸುಮ್ನಿರು ನೀನು. ಏನಾಗ್ಬೇಕು ಹೋಗು, ಏನಾರ ಮಾಡ್ಕಾತ್ಲಾಗಿ. ಕಣೆ, ಆ ಹುಡುಗಿ ಎತ್ಲಾಗೋದ್ನೆ ಸಣ್ಣವನು, ಈಟೊತ್ತಾದ್ರೂ ಬಂದಿಲ್ಲ. ಎತ್ಲಾಗೋದ್ನೆ ಅವನು. ಎಲ್ಲಿರ್ತಾನ ಅವನು? ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ಆಟ ಆಡಕ್ಕೆಲ್ಲ ಹೋಗಿರ್ತಾನೆ. ಬರ್ತಾನ ಕಣ್, ಸುಮ್ನಿರು. ಆದ್ರೂ ನಮ್ ನೇತ್ರಮ್ಮನ ಮಗ ಚಂದು ಇದ ನೋಡು, ಅವನ್ ಕೈಲಿ ಹೇಳ್ ಕಳ್ಸಿದ್ದೆ. ಕೋಲ್ ಇಟ್ಕೊಂಡು ಇನ್ನೇನ್ ಹುಡ್ಕೊಂಡ್ ಬರ್ತೈತಂತ ಹೇಳು ನಿಮ್ಮ ಅಜ್ಜಿಗೆ. ಇನ್ನೇನ್ ಬರ್ತೀನಿ ಇವಾಗ ಹುಡ್ಕೊಂಡ್ ಅಂತ ಹೇಳ್ ಕಳ್ಸಿದ್ದೆ. ಅವ್ನು ಹೋಗಿ ಹೇಳಿರ್ಬೇಕು ಇಷ್ಟೊತ್ತಿಗೆ. ಎದರ್ಕೊಂಡ್ ಬರ್ತಾನ, ಸುಮ್ನಿರು, ಎಲ್ಲೂ ಹೋಗಲ್ಲ. ಯಾಕ ಅವನು ಬರ್ತಾ ನಾವು ಮುದ್ದು ಮಾಡಿದ್ದೆ ಅವನಿಗೆ ಜಾಸ್ತಿ ಆಯ್ತು ಏನೋ ಅನಿಸ್ತೈತ್ ಕಣೆ. ಮುಂದೆ ನಮ್ಮ ಮಾತು ಕೇಳ್ತಾನೋ ಕೇಳಲ್ವೋ ಅದೇ ಭಯ ಆಗ್ತೈತ್ ಕಣೆ. ಜಾಸ್ತಿ ಮುದ್ದು ಮಾಡಬಾರ್ದು ಕಣೆ ಅವನಿಗೆ. ಒಂದ್ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ನೀನು. ಒಂದ್ ಸ್ವಲ್ಪ ಎದುರಿಸ್ಬೇಕು ಕಣೆ. ಹಿಂಗೆ ಜಾಸ್ತಿ ಮುದ್ದು ಮಾಡಿದ್ರೆ ಮುಂದೆ ಮಾತು ಕೇಳಲ್ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ಕಾಳಾತ್ ಕೆಂಬೇರೆ ಒಂದ್ 2-3 ದಿವಸದಿಂದ ಯಾಕ ಕಡಿಮೆನೆ ಆಗ್ತಿಲ್ಲ ಕಡೆ. ನೋಡಲ್ಲಿ, ಮಾತಿಗೂ ಕೆಂಬ್ ಬರ್ತೈತೆ, ಅದ್ ಯಾಕ ಏನಪ್ಪ ಅತ್ಲಗಿ. ಕಣಜ, ನಿನಗೆ ಹೇಳ್ದೆ ತಾನೆ ನಾನು ಇವತ್ ಬೆಳಿಗ್ಗೆ ಹೇಳ್ದೆ, ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಾರಜ ನೀನು. ಏನ್ ಮಾಡ್ತೀಯ ಇಲ್ಲಿ ಕುತ್ಕೊಂಡು ಮಂತವ? ಆ ಹುಡ್ಗ ಕರ್ಕೊಂಡು ಹೋಗ್ತಾನೆ, ಕೆಮ್ಮು ಅಂತ ಹೇಳ್ತಿದೆ. 2-3 ದಿವಸದಿಂದ ಯಾಕೆ ಕಡಿಮೆ ಆಗಿಲ್ಲ? ಒಂದ್ಸಲಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ ಬಂದಿದ್ರೆ ಆಗ್ತಿರಲ್ವೇನಜ ಅಂತ ಹೇಳಿರೆ ನೀನು. ಏನು ಆಗಲ್ ಕಣ್, ಸುಮ್ನಿರಿ. ಶೀತಕ್ಕೆ ಹಿಂಗ್ ಆಗೈತೆ, ಮಾತ್ರೆ ಗೀತ್ರೆ ನುಂಗಿರೆ ಸರಿ ಆಗುತ್ತೆ ಕಣ್, ಸುಮ್ನಿರೋ ಅಂತ ನೀನೇ ಉಳ್ಕೊಂಡ್ಬಿಟ್ಟೆ. ನಾಳೆ ಮೊದ್ಲು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬ. ಆ ಹುಡ್ಗ ಕರ್ಕೊಂಡು ಹೋಗ್ತಾನೆ ಬೈಕಲ್ಲಿ. ಏನು ಆಗಲ್ ಕಣ್, ಸುಮ್ನಿರೆ. ನೀನ್ ಚೆನ್ನಾಗಿ ಹೇಳ್ತೀಯ. ಅಲ್ಲೇ ನೆನ್ನೆಯಿಂದ ಒಂದ್ ಸ್ವಲ್ಪ ಕಡಿಮೆ ಆಗೈತೆ, ಎಲ್ಲ ಒಂದೊಂದ್ಸಲಿ ಕೆಮ್ಮು ಬರ್ತೈತೆ ಅಷ್ಟೇನೆ. ಏನು ಆಗಲ್ ಕಣ್, ಸುಮ್ನಿರು. ಹಂಗೇನಾದ್ರೂ ಜಾಸ್ತಿ ಆಗಿದ್ರೆ ಬೇಕಾದ್ರೆ ನಾನೇ ಹೋಗ್ ಬರ್ತೀನಿ. ಆ ಹುಡ್ಗಂಗೆ ಯಾಕೆ ಅಯ್ಯ ಅನ್ಸನ. ಸಾಲದಕ್ಕೆ ತಿರ್ಗಾ ಹಾಸ್ಪಿಟ್ಲಿಗೆ ನಾಳೆ ಹೋಗ್ತೀನಂದ್ರೆ ಮಂತಾವ್ ಯಾರು ಕೆಲಸ ಮಾಡ್ತಾರೆ ಹೇಳು? ಹಸುಗಳು ನೋಡ್ಕೋಬೇಕು, ತೋಟ ಹೊಲ ಯಾರು ನೋಡ್ತಾರೆ ಹೇಳು? ಅಲ್ಲ, 2-3 ದಿವಸ ಆಯ್ತು ತೋಟಕ್ಕೆ ನೀರ್ ಬಿಟ್ಟು. ಬೇಸಿಗೆ ಬೇರೆ ಶುರು ಆಯ್ತು, ಬಿಸ್ಲಿಗೂ ಅದಕ್ಕೂ. ತೆಂಗಿನ ಹಳ್ಳೆಲ್ಲ ಉದುರ್ ಬಿಡ್ತಾವ್ ನೋಡು, ನೀರ್ ಬಿಡ್ಬೇಕು ಅವಾಗವಾಗ. ಚೆನ್ನಾಗ್ ಒಂದ್ ಸ್ವಲ್ಪ ತೋಟ ಒಂದ್ ಸ್ವಲ್ಪ ನಿಗಾ ವಹಿಸಿ ನೋಡ್ಕೋಬೇಕು ಕಣೆ. ನಿನಗ್ ಗೊತ್ತಾಗಲ್ ಕಣ್, ಸುಮ್ನಿರು ನೀನು.
ನೋಡು ಹಾಸ್ಪಿಟ್ಲಿಗೆ ಹೋಗಜ ಅಂತ ಹೇಳಿದ್ರೆ ನೀನು ಇವೆಲ್ಲ ಮಾತಾಡ್ತೀಯ ನೀನು. ಕೆಲ್ಸ ಜೀವನ ಪೂರ್ತಿ ಇದ್ದಿದ್ದೆ ಕಣ ಜವ್, ಕೆಲ್ಸ ಮಾಡೋದಿದ್ದೇ ಇರುತ್ತೆ. ನೀನ್ ಆರೋಗ್ಯ ನೆಟ್ಗಿದ್ರೆ ತಾನೇ ನೀನ್ ಮಾಡಕ್ಕಾಗದು. ಹಾ ಓಹೋ, ಏನ್ ರಂಗಜ್ಜೋ, ಅಬ್ಬಬ್ಬಬ್ಬಬ್ಬ, ನೋಡ್ದೇನಪ್ಪ ನಮ್ ರಂಗಜ್ಜ ಗೌರಜ್ಜಿ ಕತೆನೋ. ಅಬ್ಬಾ ಅಬ್ಬಾ ಅಬ್ಬಾ, ನೋಡ್ದೇನಪ್ಪ, ನೀವೇ ಒಂಥರ ಪುಣ್ಯವಂತರು ಕಂಡು ಬಿಡ್ರಪ್ಪ. ಎಲ್ಲ ಅಡಿಕೆ ಹಾಕೊಂಡು ಆರಾಮಾಗಿ ಕುಂತಿದ್ದೀರ ಊಟ ಮಾಡ್ಕೊಂಡು. ಹಾ, ಏನ್ ರಂಗಜ್ಜೋ, ಇವತ್ತು ಇಷ್ಟೊಂದು ಆರಾಮಾಗಿ ಇಷ್ಟೊಂದು ಪುರ್ಸತ್ತಾಗಿದೆಯಲ್ಲ. ಎಲ್ಲೋ ತೋಟತ್ತಾವ ಹೊಲತಾವ ಎಲ್ಲೂ ಹೋಗಿಲ್ವಾ? ಅಪ್ಪ ಗಂಗಪ್ಪ, ನೀನ್ ಯಾವಾಗ್ಲ ಬಂದೆ? ನಂಗೆ ಗೊತ್ತೇ ಇಲ್ಲ ನೋಡಿ ಯಾವಾಗ ಬಂದ ಏನ. ಬಾ ಕೂಕ ಬಾರ್ಲ. ಹಾ, ಇವತ್ತು ತೋಟತಾವ ಬೆಳಿಗ್ಗೆನೇನು ಹೋಗಿದ್ದೆ. ಆಮ್ಯಾಕಿಂದ ಒಂದ್ ಸ್ವಲ್ಪ ಮೀನು ಬಂದಿದ್ದ, ಮೀನ್ ತಗೊಂಡ್ಬಿಟ್ಟು ಆಮೇಲೆ ಇನ್ನೇನ್ ಮಾಡೋಣ ಹೇಳು, ಮೀನಿನ ಊಟ ಮಾಡ್ಬಿಟ್ಟು ಒಂದ್ ಗಳಿಗೆ ಸುಧಾರಿಸ್ಕೊಳ್ಳೋಣಂತ ಆರಾಮಾಗಿ ಕುಂತಿದ್ದೀನಪ್ಪ. ಬಾ ಕೂತ್ಕ ಬಾ, ಟೀ ಇಡ್ತೀನಿ ಬಾರೋ. ಏನ್ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ ಮಂತವ, ಏನ್ ಸಮಾಚಾರ ಅಂತ? ಏನು ಸಮಾಚಾರ ಇಲ್ಲ ಕಣ್ರಂಗ ಜೋ, ನಿಂತಾವ್ಲೇನೆ ಬಂದೆ. ಇವಾಗ ಟೀಗಿ ಏನು ಕುಡಿಯಲ್ಲ, ಟೀ ಕುಡಿಯೋಷ್ಟು ಪುರ್ಸತ್ತಿಲ್ಲ. ಬಾ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು. ಅದಕ್ಕೆ ಗೌಡ್ರು ಎಲ್ಲಾರು ಕುಂತಿದಾರ ಅಲ್ಲೇನೆ. ಆ ಗೌಡ್ರು ನಾಗಣ್ಣ ಎಲ್ಲಾರು ಕುಂತಿದ್ದಾರೆ, ಏನೋ ಮಾತಾಡ್ಬೇಕಿತ್ತಂತೆ. ಅದಕ್ಕೆ ನಿಮ್ ಹುಡ್ಗಂಗೆ ಹೇಳದ್ನಪ್ಪ, ಓಡೋಗ್ಲಪ್ಪ ನಿಮ್ಮ ಅಜ್ಜನ್ ಕರ್ಕೊಂಬ, ಇಲ್ಲಿ ಏನೋ ಮಾತಾಡ್ಬೇಕಿತ್ತಂತ ಹೇಳ್ದೆ. ಅಯ್ಯೋ ನಿಮ್ ಹುಡ್ಗ ಅದು ಇದು ಹಂಗೆ ಹಿಂಗೆ ಏನೇನೋ ಅಂದ. ಅದಕ್ಕೆ ನಾನೇ ಬಂದೆ ಅತ್ಲ ಕರ್ಕೊಂಡು ಹೋಗೋಣ ಅಂತ. ಬಾರ ರಂಗಜ ಹೋಗೋಣ. ಅದ್ಯಾಕ್ಲ ಪಾಪ ಗಂಗಪ್ಪ, ಇವಾಗ ಯಾಕೋ ಅಂತ ಏನ್ ವಿಚಾರ ಮಾತಾಡ್ಬೇಕು? ಆ ಏನ್ ವಿಚಾರ ಅಂತ ಗೊತ್ತಾಗ್ಲಿಲ್ಲಪ್ಪ. ಏನ್ ಊರ್ ವಿಚಾರ ಏನಾರ ಮಾತಾಡ್ಬೇಕಿತ್ತೇನೋ? ಏನ್ ಸಮಾಚಾರ? ಇನ್ನೇನು ಬೋರ್ ಎಲ್ಲ ಕೊರ್ಸಿ, ಇನ್ನೇನು ದೇವಸ್ಥಾನಕ್ಕೆಲ್ಲ ನೀರೆಲ್ಲ ತಗ್ಸಿ ಆಯ್ತು, ಮೋಟ್ರ್ ಎಲ್ಲ ಬಿಟ್ಟು ನೀರೆಲ್ಲ ಬಂದು ಆಯ್ತು. ತಿರ್ಗಾ ಅದೇನ್ ಕೆಲ್ಸ ಆಯ್ತಾ ಏನಪ್ಪ ಗೊತ್ತಾಗ್ಲಿಲ್ಲ. ಆ ಇದ್ಯಾಕ ರಂಗಜ ಹಿಂಗ್ ಹೇಳ್ತೀಯ? ನಿನಗ್ ವಿಷಯ ಏನು ಗೊತ್ತಿಲ್ವಾ ಹಂಗಾರೆ? ಇನ್ನೇನು ವರ್ಷ ವರ್ಷನೂ ಊರಿಂದ ಕರಿಯಮ್ಮಂಗ್ ಕರ್ಕೊಂಬಂದ್ಬಿಟ್ಟು ಅಮ್ಮಯ್ಯಂಗ್ ಕರ್ಕೊಂಬಂದ್ಬಿಟ್ಟು ಮರಿ ಎಲ್ಲ ಕೊಯ್ದು ಊರವ್ರೆಲ್ಲ ಒಟ್ಟಿಗೆನೆ ಎಡೆ ಎಲ್ಲ ಮಾಡ್ಬಿಟ್ಟು ಊರಿ ಒಟ್ಟಿಗೆನೆ ಊಟ ಎಲ್ಲ ಹಾಕ್ತಿವಲ್ಲ ರಂಗಜ, ನಿನಗ್ ಗೊತ್ತಿಲ್ವಾ ಆ ವಿಚಾರ? ಇನ್ನೇನು ಟೈಮ್ ಬೇರೆ ಹತ್ತತ್ರ ಬಂದೈತೆ, ಇನ್ನೇನು ಬೇಸಿಗೆ ಬೇರೆ ಶುರು ಆಯ್ತು. ಇವತ್ತಿಂದ 8 ದಿವಸಕ್ಕೆ ಕರ್ಕೊಂಬರೋದಂತ ಗೌಡ್ರೆಲ್ಲ ಮಾತಾಡ್ತಿದ್ರು. ಅದಕ್ಕೆ ಹಿರೇ ಮನುಷ್ಯ ಅಂದ್ಮೇಲೆ ನಮ್ಮ ರಂಗಜ್ಜಗನ್ ಮಾತು ಕೇಳ್ಬೇಕು. ಹೋಗಿ ಕರ್ಕಂಬ ಅಂತ ಕಳ್ಸಿರಪ್ಪ. ಅದಕ್ಕೆ ಬಂದಿದ್ದೀನಿ, ಬಾ ಹೋಗೋಣ ಬಾ. ಅರ್ಜೆಂಟಾಗಿ ಹೋಗಿ ಅದೇನು ಮಾತಾಡ್ಕೊಂಡತ್ಲಾಗಿ ಬಿರ್ನೆ ದುಡ್ಡೆಲ್ಲ ಎಷ್ಟೆಷ್ಟು ಇದ್ ಮಾಡ್ಬೇಕು ಎಲ್ಲದನ್ನು ನೋಡ್ಕೊಂಡ್ಬಿಟ್ಟು ಇದ್ ಮಾಡ್ಬೇಕು. ಬಾ ಬಾ ರಂಗಜ ಹೋಗೋಣ ಬಾ ಅರ್ಜೆಂಟಾಗಿ. ಹೌದಲ್ವಲ್ಲ ಪಾಪ, ಥೋ ನಾನು ಹೋಗತ್ಲಾಗಿ ಮರ್ತೋಗ್ಬಿಟ್ಟಿದ್ದೀನಿ ಕಣೋ. ಏನ್ ಮಾಡ್ತೀಯವು? ಅದು ವಯಸ್ಸಾಯ್ತು ನೋಡುವ, ಏನು ಮಾಡಕ್ಕಾಗಲ್ಲವು. ಪಾಪ ಗಂಗಪ್ಪ ಬಾರ್ಲ, ಮೀನಿನ ಸಾಂಬಾರ್ ಮಾಡಿದೀವಿ, ಊಟ ಮಾಡ್ಕೊಂಡು ಹೋಗ್ ಬಾರವು. ಒಂದ್ ಚೂರೇ ಚೂರು ಊಟ ಮಾಡ್ಕೊಂಡ್ ಹೋಗ್ ಬಾ. ನಿಮ್ ರಂಗಜ್ಜ ಬೇಕಾದ್ರೆ ಹೋಗುತ್ತೆ, ನೀನೊಂದ್ ಗಳಿಗೆ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತೆ. ಬಾರ್ಲ ಪಾಪ. ಬಲು ಚೆನ್ನಾಗೈತ್ ಕಣೋ, ಮೀನ್ ತಗೊಂಬಂದಿದ್ದು. ಬಾಳ ಚೆನ್ನಾಗೈತೆ, ಬಾರ ಊಟ ಮಾಡ್ಕೊಂಡು ಹೋಗ್ ಬಾರ್ಲ ಪಾಪ. ಸಾಕಣ್ ಗೌರಜ್ಜಿ, ನಾನೆಲ್ಲ ಊಟ ಮಾಡ್ತೀನಿ ಇವಾಗ. ಇವಾಗಿಂದ ಮಂತವಿಂದ ನಾನು ನಮ್ಮ ಹೆಂಗಸರು ತರಕಾರಿ ಸಾಂಬಾರ್ ಮಾಡಿ ಮುದ್ದೆ ಊಟ ಮಾಡಿದ್ರು. ಒಂದು ಮುದ್ದೆ 1.5 ಮುದ್ದೆ ಬಿಗ್ಗಿಯಾಗಿನೇ ತಿನ್ಕೊಂಡ್ ಬಂದ್ಬಿಟ್ಟಿದೀನಿ. ಇವಾಗ ಊಟ ಮಾಡಕ್ಕಾಗಲ್ಲ, ಸುಮ್ನಿರು. ನೀವು ಊಟ ಮಾಡಿದಿರಲ್ಲ, ಒಂದ್ ಸ್ವಲ್ಪ ಅರ್ಜೆಂಟಾಗಿ ಏನೋ ಮಾತಾಡ್ಬೇಕಂತ ಹೇಳ್ತಿದಾರೆ. ನೋಡೋಣಂತೆ ತಾ. ಮೊದ್ಲು ಹೋಗಿ ಅದೇನು ವಿಚಾರ ಮಾತಾಡ್ಬೇಕು, ಆಮೇಕಿಂದ ಬೇಕಾದ್ರೆ ನೋಡೋಣಂತೆ ತಾಳ್ ಗೌರಜ್ಜಿ. ಇರ್ಲಿ ಕಣ್ ಬಾರ್ಲ ಪಾಪ, ಏನು ಆಗಲ್ಲ. ಒಂದ್ ಗಳಿಗೆ ಕೂತ್ಕೊಂಡಿರ್ತಾರೆ, ಅಂತ ಕೆಲ್ಸ ಏನಿಲ್ಲ ಆರಾಮಾಗಿ ಕುಂತಿದಾರೆ ಇವತ್ತು. ಬಾ ಇರ್ಲಿ, ಊಟ ಮಾಡ್ಕೊಂಡು ಹೋಗುವಂತೆ. ಯಾರು ಗೊತ್ತೇನು, ನಮ್ ಬೈರಪ್ಪಿದ ನೋಡು, ಅವನೇ ಕಣೋ ಎಲ್ಲ ದೊಡ್ಡ ದೊಡ್ಡ ಮೀನು ಇಟ್ಕೊಂಡ್ ಬಂದಿದ್ದ ಕಣೋ. ಅವ್ನು ಮನ್ಕಾಯಿ ಹೋಗೋ ಅದ್ ಎತ್ಲಾಗಿಂದ ಇಟ್ಕೊಂಡ್ ಬಂದಿದ್ದೋ ಏನೋ ಗೊತ್ತಿಲ್ಲ ಕಣ್ಲ ಪಾಪ. ಒಂದೊಂದು ಮೀನುಗಳು 3-3.25 kg ತೂಗವು ಕಣ. ಒಳ್ಳೆ ಚೆನ್ನಾಗಿದ್ವು. ನನಗೂ ಅಪರೂಪದ ಮೀನು, ಇಷ್ಟು ದೊಡ್ಡ ದೊಡ್ಡ ಮೀನು ಇನ್ ಸಿಗಲ್ಲ ಅನ್ಕೊಂಡು ನಾನ್ ಅತ್ಲಾಗಿ ತಗೊಂಡ್ ಬಂದೆ ಕಂಡ ಪಾಪ. ಒಂದ್ 5 kg ಬಲು ಚೆನ್ನಾಗಿತ್ತು ಕಣೋ. ಹೌದೇನ್ ರಂಗಜ್ಜ? ನನ್ನ ಮಗ ಎತ್ಲಾಗಿಂದ ಹಿಡ್ಕೊಂಡ್ ಬಂದ ಏನಪ್ಪ? ಇನ್ನೇನು ಕೆರೆಗಿರೆ ಏನು ಮಾಡ್ಕೊಂಡಿಲ್ಲ ಏನಿಲ್ಲ. ಇನ್ನೇನು ನಮ್ ಗಿರೀಶಪ್ಪ ಕೆರೆ ಕೂಕೊಂಡಿರೋದು. ಇನ್ಯಾವ ಕೆರೆ ಅಕ್ಕಪಕ್ಕದಲ್ಲಿ ಇನ್ಯಾವ್ದು ಇಲ್ಲ. ಮೀನುಗಳು ಅಷ್ಟೇನಿಲ್ಲಪ್ಪ, ಇಂಥ ದೊಡ್ಡ ದೊಡ್ಡ ಮೀನುಗಳು ಅಂತಿದ್ಯಾ? ಅದೆಲ್ಲ ಹಿಡ್ಕೊಂಡ್ ಬಂದ ಏನ? ಅವನು ಬಲು, ಅವನಿಗೆಲ್ಲ ಗೊತ್ತೈತ್ ರಂಗಜ್ಜವ್. ಎಲ್ಲೆಲ್ಲಿ ಯಾವ್ಯಾವ ಇದ್ರಲ್ಲಿ ಇರ್ತಾವಂತ ಅವನಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಅದೆಲ್ಲ ಇಟ್ಕೊಂಡ್ ಬಂದು ಏನೋ ಯಾವ್ದಾರ ಒಂಡ್ ಗಿಂಡದಲ್ಲೋ ಹಳ್ಳ ಗಿಳ್ಳ ನೀರ್ ಹೋಗಿರೋದ್ ನೋಡು, ನಿಂತಿರೋದ್ ನೋಡು, ಅಂತ ಜಾಗದಲ್ಲಿ ಇನ್ನೇನ್ ಬೇಸಿಗೆ ಬೇರೆ ಶುರು ಆಯ್ತು ನೋಡು, ನೀರ್ ಕಡಿಮೆ ಆಗಿರುತ್ತಲ್ಲ, ಹಂಗಾಗಿ ಇಟ್ಕೊಂಡ್ ಬಂದಿರ್ತಾನ. ಬಾ ಎಲ್ಲಾರ ಇಟ್ಕೊಂಬರ್ಲಿ, ಇನ್ನೇನು ಬಾ. ಇವಾಗೇನು ಊಟ ಮಾಡಲ್ ಬಾ ರಂಗಜ್ಜ. ಕುಮಾರಣ್ಣ ಎತ್ಲಾಗೋದ, ಅವನಿಗೂ ಕರ್ಕೊಂಬ ಅತ್ಲಾಗಿ. ಅವನು ಬರ್ಲಿ, ಇನ್ನೇನು ಮಂತವಿನ್ನೇನ್ ಮಾಡ್ತಾನೆ ಅವನು ಬಂದು ಅದೇನು ಮಾತಾಡ್ಲಿ. ಬಾ ರಂಗಜ್ಜ, ಅವನಿಗೂ ಕರ್ಕೊಂಬ. ಇಲ್ಲ ಕಣ್ ನಡಿಲ್ಲ ಪಾಪ, ಅವನು ಇನ್ನೇನ್ ಮಾಡಕ್ಕೆ ನಾನೇ ಬರ್ತಿದ್ದೀನಲ್ಲ, ನಡಿ. ನಾನಿದ್ರೆ ಅವನು ಇನ್ನೆಲ್ಲ ಮಾತಾಡ್ತಾನೆ ಹೇಳು. ನಡಿಯಪ್ಪ ಇರ್ಲಿ. ಅವನು ಮಂತವ ಅದು ಇದು ಕೆಲ್ಸ ಐತೆ. ನಾಳೆ ಬೇರೆ ಎಲ್ಲ ಟ್ಯಾಕ್ಟ್ರಿ ತಗೊಂಡ್ ಬೇರೆ ಹೋಗ್ಬೇಕು. ಏನ ಕುಳ ಏನೋ ಆಗೈತೆ ಟ್ಯಾಕ್ಟ್ರಿದು, ಕಲ್ಟಿವೇಟರ್ ಏನೋ ಆಗೈತೆ, ಎಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ಬೇಕೇನೋ, ನಟ್ಟು ಬೋಲ್ಟ್ ಏನೋ ಆಗೈತೆ ಅಂತ ಹೇಳ್ತಿದ್ದ. ಅವನ್ ಕೆಲ್ಸ ಅವನ್ಗೆ. ನಡಿ ಹೋಗನ್ ನಡಿ, ನಾವೇನೆ ಕಣೆ. ಆಯ್ತು, ನಾನು ಹೋಗ್ ಬರದೇನೆ. ಅಲ್ಲಿ ಎಲ್ಲಾರು ಕುತ್ಕೊಂಡೇನೋ ಮಾತಾಡ್ಬೇಕಂತೆ. ಇನ್ನೇನು ಅಮ್ಮ ಹಿಂಗ್ ಬೇರೆ ಕರ್ಕೊಂಡ್ ಬರ್ಬೇಕಲ್ಲ.
ಎಷ್ಟೆಷ್ಟು ದುಡ್ಡು ಎತ್ತಾನ, ಏನು ಎತ್ತ ಮರಿಗಳು ಎಷ್ಟು ತಗೊಂಬರೋಣ, ಯಾರ್ಯಾರು ಹೋಗ್ತಾರೆ ಮರಿ ತಗೊಂಬರೋದಕ್ಕೆ, ಎಲ್ಲಾರ ಐತೇನಂತ ಎಲ್ಲ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಅಪ್ಪಿ ಆ ಹುಡುಗರು ಏನಾರು ಬಂದ್ರೆ, ಕಿರಿಯವನೇನಾದ್ರು ಬಂದ್ರೆ ಅಪ್ಪಿ ಏನಾದ್ರು ಮದ್ವೆ ಏನಾರು ಆಗ್ ಬಂದಿದ್ರೆ ಭಯಕ್ ಹೋಗ್ಬೇಡ ಕಣೆ, ಬೇಜಾರ್ ಮಾಡ್ಕೋಬೇಡ. ಯಾರಾರ ಇರ್ಲಿ ಇನ್ನೇನು ನಾವೇ ನೋಡ್ ಮದ್ವೆ ಮಾಡಿಸ್ಬೇಕಿತ್ತು. ನಾನು ಎಷ್ಟ್ ದಿವಸ ಅಂತ ಚಿಂತೆ ಮಾಡೋಣ, ಏನು ಮಾಡಕ್ ಹೋಗ್ಬೇಡ, ಬೇಜಾರ್ ಮಾಡಕ್ ಹೋಗ್ಬೇಡ ಯಾರಿಗೂನು. ಪಾಪ ಹೆಣ್ಮಗ ಅವಳುನು ನೆಮ್ಕೊಂಡ್ ಬಂದಿರ್ತಾಳೆ. ಮನ್ಸಿಗೆ ನೋಯ್ಸಕ್ ಹೋಗ್ಬೇಡ, ಏನು ಮಾತಾಡ್ಬೇಡ, ಸುಮ್ಮ ಕರ್ಕ ಒಳಗಡೆ, ಸರಿನಾ? ನಾನು ಬರ್ತೀನಿ ಅಷ್ಟೊತ್ತಿಗೆ. ಕಣ ಆಯ್ತು ತಾಳಜ್ಜ, ನನಗೆ ನಿಂದೆ ಅರ್ಧ ಭಯ ಆಯ್ತು, ನೀನ್ ಎಲ್ಲಿ ಏನ್ ಕಿರ್ಚಾಡ್ತೀಯೋ ಊರವ್ರಿಗೆಲ್ಲ ಕರಿತೀಯೋ ಅಂತ. ನೀನ್ ಇಷ್ಟೊತ್ತವರೆಗೂ ಅಲ್ಲೇ ಒಂದ್ ವಾರದಿಂದಾನು ನೀನೇನೇನೆ ಕಿರ್ಚಾಡ್ತಿದ್ದೆ, ಬೈತಿದ್ದೆ. ಇವಾಗ ನೋಡಿದ್ರೆ ಏನ್ ಇಷ್ಟೊಂದ್ ಮೆತ್ತಿಗೆ ನಿಧಾನ ಕೇಳ್ತಿದ್ಯಲ್ಲ? ಕೋಪ ಬರುತ್ ಕಣೆ, ಹಂಗಂತ ಏನ್ ಮಾಡೋಣ ಹೇಳು? ಇದೇ ಮುಂದುವರ್ಸ್ಕೊಂಡು ಹೋದ್ರೆ ಆಗುತ್ತೇನೆ. ನಾನು ಒಂದ್ ವಾರದಿಂದ ಯೋಚನೆ ಮಾಡಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತತ್ಲಾಗಿ. ಏನು ಮಾಡಕ್ಕಾಗಲ್ಲ ಇವಾಗ. ಒಂದ್ ಕೆಲ್ಸ ಮಾಡಿ, ಅಪ್ಪಿ ಏನಾದ್ರು ಆ ಹುಡುಗಂಗ್ ಬೈಬೇಕಾದ್ರೆ ನಾನು ಒಪ್ಕೊಂತೀನಿ. ಆ ಹುಡುಗಿಗೇನು ಬೈಯಕ್ ಹೋಗ್ಬೇಡ ಕಣೈ, ನೆಮ್ಕೊಂಡ್ ಬಂದಿರ್ತಾಳೆ. ಮೊದ್ಲನೇ ಬಾರಿ ನಮ್ಮ ಮನೆಗ್ ಬರ್ತಿರೋದು ಅವಳು. ನಮ್ಮ ಮನೆ ಹೆಣ್ಮಗ ಇದ್ದಂಗೆನೆ, ಏನು ಬೇಜಾರ್ ಮಾಡ್ಸಕ್ ಹೋಗ್ಬೇಡ, ಸರಿನಾ? ಹೆಂಗಿದ್ರು ನಾವೇ ನೋಡ್ ಮದ್ವೆ ಮಾಡ್ಬೇಕಿತ್ತು. ಏನೋ ಅವ್ನ ಇಷ್ಟಂತೆ, ಇನ್ನು ಮದ್ವೆ ಆಗಿದಾನೋ ಇಲ್ವೋ ನನಗ್ ಗೊತ್ತಿಲ್ಲ. ಅಪ್ಪಿ ಆಗ್ ಬಂದಿದ್ರೆ ಹೇಳ್ತಿರೋದು. ಅಕಸ್ಮಾತ್ ಏನಾರು ಇದ್ರೆ ಏನು ಮಾತಾಡಕ್ ಹೋಗ್ಬೇಡ. ಸುಮ್ನೆ ಒಳಗ್ ಕರ್ಕೊಂಡು ಅದೇನು ಪೂಜೆ ಗೀಜೆ ಎಲ್ಲ ಮಾಡ್ಸಿ ಆರಾಮಾಗಿ ನೋಡ್ಕ. ಏನಾರು ಸಿಹಿ ಊಟ ಏನಾರು ಮಾಡು. ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಇನ್ನೇ ಮೀನ್ ಸಾಂಬಾರ್ ಐತೆ, ಅದ್ರ ಜೊತೆ ಏನಾರು ಮಾಡು. ಏನಾದ್ರು ಪಾಯಸ ಗೀಸ ಏನಾರು ಮಾಡೇ ಇರ್ಲಿ, ಏನೂ ಆಗಲ್ಲ. ಸರಿ ಕಣ ಆಯ್ತು ಹೋಗಜ್ಜ. ನನಗೆ ಒಂದ್ 15 ದಿವಸದಿಂದ ನಿಂದೆ ಅರ್ಧ ದಿಗ್ಲಾಗಿತ್ತು. ಎಲ್ ನೀನು ಬೈತೀಯೋ, ಎಲ್ ಜಗಳ ಆಡ್ಕೊಂತೀಯೋ ಆ ಹುಡುಗನ್ ಜೊತೆ, ಎಲ್ ಬೈದು ವಾಪಸ್ ಕಳಿಸ್ತೀಯೋ ಏನೋ ಎತ್ತ ಅನ್ಕೊಂಡು ಊರವರೆಲ್ಲ ನಿನ್ಕಂಡು ನೋಡೋದು, ಅವೆಲ್ಲ ಯಾಕೆ ಬೇಕೋ ಭಗವಂತ, ಇವಾಗ ನಿಂಗೆ ಯಾಕೆ ಕೋಪ ಕಡಿಮೆ ಆಗ್ತಿಲ್ಲ ಅಂತ ನಾನು ಆ ತಾಯಿ ಯೋಚನೆ ಮಾಡ್ಕೊಂತಿದ್ದೆ. ತಾಯಿ ನಮ್ಮವ್ವ ಹೆಂಗ ಒಳ್ಳೆ ಬುದ್ಧಿ ಕೊಟ್ಟೈತ್ ನಿನ್ಗೆ, ಹೆಂಗ ಸಮಾಧಾನದಿಂದ ಇದೀಯಾ? ಹಂಗೆ ಇದ್ ಬಿಡು, ಏನು ಮಾಡಕ್ಕಾಗಲ್ಲ ಇವಾಗ. ಗೊತ್ತೈತೆ ನನಗೇನ್ ಮಾಡ್ಬೇಕು, ಯಾವಾಗ ಏನ್ ಮಾತಾಡ್ಬೇಕಂತ. ನೀನ್ ನನಗೆ ಹೇಳಕ್ ಬರ್ಬೇಡ. ಎಲ್ಲಡ್ಕೆ ಹಾಕೊಂಡು ಅದೇನ್ ಕೆಲಸ ಮಾಡ್ತೀರ ನೀನು? ನೀನ್ ಎಲ್ಲಡ್ಕೆನೆ ಹಾಕೊಂಡಿಲ್ವಲ್ಲಜ್ಜ, ಬರೀ ಮಾತಾಡೋದೇ ಆಯ್ತು. ತಗ ಎಲ್ಲಡ್ಕೆ ಎಲ್ಲ ಹಾಕೊಡ್ತೀನಿ. ತಿನ್ಕೊಂಡು ಹೋಗ್ತಿರು ಹಂಗೆ, ವೈಭು ಅಂತ ಹೋಗ್ಬೇಕಾದ್ರೆ ನೀನೆ ತಿನ್ಕೊಂಡು ಹೋಗುವಂತ ಏನು ಆಗಲ್ಲ. ಬೇಡ ಕಣೆ ಇವಾಗ ಎಲ್ಲಡ್ಕೆ ಎಲ್ಲ ಬೇಡ. ಅಲ್ಲೆಲ್ಲ ಎಲ್ಲಾರ ಹತ್ರನು ಮಾತಾಡೋದು ಬೇಡ ಕಣ, ಸುಮ್ನಿರು. ಏನು ಬಾಯಿಗೆ ಏನು ಹಾಕೊಂಡು ಹೋಗಲ್ಲ ಇವಾಗ. ನಮ್ಮ ಅಜ್ಜ ನನ್ನ ಮೇಲೆ ನೀನು ಕೋಪ ಮಾಡೋದು ಏನ್ ಮಾಡ್ತೀರಾ? ಎಷ್ಟ್ ದಿವಸ ಕೋಪ ಮಾಡ್ಕೊಳ್ತಿತ್ತು. ಕಿರೆ ಮಗ ಅನ್ನೋದ್ ಪ್ರೀತಿ ಬಲು ಇತ್ತು. ಏನ್ ಮಾಡ್ತೀರಪ್ಪ, ಆ ಕೋಪದಿಂದ ಹಿಂಗ ಆಡ್ತಿತ್ತು. ಕಿರೆ ಮಗ ಅನ್ನೋ ಪ್ರೀತಿ ಬೇರೆ ಐತಲ್ಲ, ಹೆಂಗ ಬರ್ತಿರೋದಕ್ಕೆ ನಮ್ಮ ಅಜ್ಜಂಗುನು ಬಲು ಖುಷಿ ಆಗೈತೆ. ಏನ್ ಮಾಡ್ತೀರಾ ಹೇಳ್ರಿ? ಅಪ್ಪಿ ನನ್ನ ಮಗ ಏನಾದ್ರು ತಪ್ಪು ಮಾಡ್ಕೊಂಡ್ ಬಂದಿದ್ರು ಏನೋ ಅಷ್ಟೇ, ನನ್ಗೇನು ಬೇಜಾರಿಲ್ಲ. ಹೆಂಗ ಮದ್ವೆ ಆಗ್ ಬರ್ಲಿ, ಹಂಗ ಏನು ಮಾಡಕ್ ಆಗಲ್ಲ. ಚೆನ್ನಾಗಿದ್ರೆ ಸಾಕು ನಮ್ ಕಣ್ ಮುಂದೆ ಅಷ್ಟೇ. ಯಾಕಮ್ಮ ಹಿಂಗ್ ಕುಂತೀಯ? ಊಟ ಮಾಡಿರೇನಮ್ಮ? ಅಪ್ಪ ಎತ್ಲಾಕ್ ಹೋಯ್ತು? ಹೂಕಂಡ ಪಾಪ, ಊಟ ಎಲ್ಲ ಮಾಡಾಯ್ತು. ನಿಮ್ಮ ಅಪ್ಪಯ್ಯ ಇಲ್ಲೇ ನೆನೆ ಎಲ್ಲೋ ಆ ಗೌಡ್ರು ಅವ್ರೆಲ್ಲಾರು ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದು ಈ ನಮ್ಮ ಗಂಗಣ್ಣ ಇದ್ದವನು ಕರ್ಕೊಂಡೋದ ಕಣಪ್ಪ. ಅದೇ ಊರಿಗೇನೋ ಅಮ್ಮ ಹಿಂಗೆ ವರ್ಷ ಕರ್ಕೊಂಡ್ ಬರ್ತೀವಲ್ಲ, ಕರಿಯಮ್ಮಂಗೆ ಕರ್ಕೊಂಡ್ ಬಂದ್ಬಿಟ್ಟು ಏನೋ ಎಡೆ ಎಲ್ಲ ಮಾಡ್ತೀವಲ್ಲಪ್ಪ ಊರವರೆಲ್ಲ ಸೇರಿ. ಅದಕ್ಕೆ ಅದ್ರ ಬಗ್ಗೆ ಏನೋ ಮಾತಾಡಕ್ಕೆ ಇವತ್ತಿಂದ ಏನೋ 8 ದಿವಸಕ್ಕೆ ಕರ್ಕೊಂಡ್ ಬರೋಣ ಅಂತಿದ್ರಂತೆ. ಅಮ್ಮ ಹಿಂಗೆ ಕರ್ಕೊಂಡ್ ಬಂದು ಎಡೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ರಂತೆ. ಅದಕ್ಕೆ ನಿಮ್ಮ ಅಪ್ಪ ಹಿಂಗೂನು ಕರೆದು ಹೇಳಿದ್ರು, ಅದಕ್ಕೆ ಹೋಗೈತ್ ಕಣಪ್ಪ ಮಾತಾಡಕ್ಕೆ. ಅಮ್ಮ ನಾನು ಮರ್ತೇ ಬಿಟ್ಟಿದ್ದೀನಿ ನೋಡಮ್ಮ. ಇರ್ಲಿ ಕಣ್ಬಿಡು, ಹೋಗ್ ಬರ್ಲಿ ಹಂಗ. ನಿನ್ ತಮ್ಮನೂ ಬರ್ತಿದ್ದಾನೆ, ಒಳ್ಳೇದಾಯ್ತು ಕಣ್ಬಿಡು. ಹೆಂಗ ಎಲ್ಲದನ್ನು ಒಳ್ಳೆ ಟೈಮಿಗೆ ಬರ್ತೈತೆ. ಅಲ್ಲ ಕಂಡ ಪಾಪ, ಬಾರ್ಲ ಇಲ್ಲಿ, ಇಂಥವೇನ ಮಾತಾಡ್ಬೇಕಿತ್ತು, ಬಾರ್ಲ ಪಾಪ ಇಲ್ಲಿ. ಅಲ್ಲ ಕಣವ್, ನಿಜಾಲು ಹೇಳ ಕರೆಕ್ಟ್ ಆಗಿ. ಅವನು ಮದ್ವೆ ಗಿದ್ವೆ ಆಗಿದ್ದಾನೆ ಏನ್ಲ ಪಾಪ? ನಿನ್ಗೇನಾದ್ರೂ ವಿಚಾರ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ನೀನು ಬಾಯಿ ಬಿಡ್ತಿಲ್ಲ ಕಂಡ ಪಾಪ. ಕರೆಕ್ಟ್ ಆಗಿ ಹೇಳ ಪಾಪ, ನಿಜವಾಗಿ ಹೇಳವು. ಮದ್ವೆ ಆಗೈತಿಲ್ಲ ಪಾಪ ಅವಂದು. ಅಮ್ಮ ಏನಂದ್ರೆ ನೀನ್ ತಪ್ಪು ತಿಳ್ಕೊಬೇಡ ಕಣಮ್ಮ. ಬೇಜಾರ್ ಮಾಡ್ಕೋಬೇಡ. ಅವನು ಅಲ್ಲೇ ಮದ್ವೆ ಆಗಿದ್ದಾನ ಕಣಮ್ಮ. ಅಲ್ಲೇ 3 ತಿಂಗಳ ಮೇಲಾಯ್ತು ಅವನು ಮದ್ವೆ ಆಗಿ. ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆಗಿದ್ದಾನೆ. ಇನ್ನೊಂದು ವಿಚಾರ ಏನಂದ್ರೆ ಅಮ್ಮ, ಎಲ್ಲ ನನ್ನ ಮುಂದೆನೆ ಎಲ್ಲ ವಿಚಾರ ಎಲ್ಲ ಹೇಳಿದ್ದ. ನಾನು ಸರೋಜಮ್ಮ ಇಬ್ರಾಳನ್ನು ಹೋಗ್ಬಿಟ್ಟು ಮದ್ವೆ ದಿವಸ ಹೋಗ್ಬಿಟ್ಟು ನಾವು ಮದ್ವೆ ಮಾಡ್ಸಕ್ ಕಣಮ್ಮ ಬಂದಿದ್ದು. ಅವರು ಹುಡುಗಿ ಮನೆ ಕಡೆಯವರು ಚೆನ್ನಾಗಿದ್ದಾರಂತೆ ಕಣಮ್ಮ. ಒಳ್ಳೆ ಶ್ರೀಮಂತರಾಗಿದ್ದಾರೆ ಪಾಪ. ಹೆಣ್ಮಗನೂ ಒಪ್ಕೊಂಡೈತೆ. ಅವ್ರ ಅಪ್ಪಯ್ಯ ಅವ್ರ ಅಮ್ಮ ಹಿಂಗೆಲ್ಲ ಒಪ್ಸಿ ಹೆಂಗ ಮದ್ವೆ ಆಗಿದ್ದಾರೆ. ಅವ್ರುನು ಬಹಳ ಚೆನ್ನಾಗಿ ನೋಡ್ಕೊಳ್ತಿದಾರೆ ಕಣಮ್ಮ ನಮ್ಮ ಹುಡುಗನು. ನಮ್ಮ ಪಾಪಂಗೂ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಹೆಂಗ ಚೆನ್ನಾಗಿದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡು. ಅದಕ್ಕತ್ಲಾಗಿ ಇನ್ನೇನ್ ಮಾಡೋಣ, ಅಪ್ಪ ಹಿಂಗೆ ಹೇಳಿರೆ ಅಪ್ಪಯ್ಯ ಕೋಪ ಮಾಡ್ಕೊಳತ್ತಂತ ನಾನು ಅಪ್ಪಯ್ಯನ ಮುಂದೆ ಏನು ಹೇಳಕ್ ಹೋಗ್ಲಿಲ್ಲ ಕಣಮ್ಮ. ನಾನೇ ಅವನಿಗೆ ಹೇಳ್ದೆ, ಒಂದ್ 2-3 ತಿಂಗಳು ಬರ್ಬೇಡ ಕಣಪ್ಪ, ನಾನೇ ಒಂದ್ ಸ್ವಲ್ಪ ಅಪ್ಪ ಹೆಂಗ್ ಕೋಪ ಕಡಿಮೆ ಆಗ್ಲಿ, ಆಮೇಕಿಂದ ಬೇಕಾರೆ ನೋಡಿ ನಾನೇ ಹೇಳ್ತೀನಿ ಇಂಥ ದಿವಸ ಬರೀರಂತೆ ಅಂತ ಹೇಳಿದ್ದೆ. ಬೇಜಾರ್ ಮಾಡ್ಕೋಬೇಡ ಕಣಮ್ಮ, ನಿನ್ ತಮ್ಮಯ್ಯ ಅಂತೀನಿ.
ನಾನು ಯಾರು ನಿನ್ ಮುಂದೆ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅಲ್ಲ ಪಾಪ ಕುಮಾರಣ್ಣ, ನೀನಾದ್ರೂ ನನ್ನ ಮುಂದೆ ಒಂದು ಮಾತು ಹೇಳೋದಲ್ವೇಲ್ಲ ಪಾಪ. ಆ ನನ್ಗೂನು ಒಂದು ಇದಿರಲ್ವೇಲ್ಲ ಪಾಪ, ಕೀರೆ ಮಗನ್ ಮದ್ವೆ ಮಾಡ್ಬೇಕು ಖುಷಿಯಿಂದ ಅಂತ. ನೀನ್ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ಮದ್ವೆ ಮಾಡ್ತಾ ಬಂದಿರಲ್ಲ ಪಾಪ. ಲೈ, ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಿತ್ತೇನ? ನನಗೆ ಮೋಸ ತಾನೇ ನೀವು ಮಾಡಿದ್ದು. ಅಣ್ಣ ತಮ್ಮ ಇಬ್ಬರಾಳನು ಇಂಥ ಮೋಸ ಮಾಡೋದಕ್ಕೆ ನೀವೇ ಬೇಕಿತ್ತೇಂದ್ರ? ಹೋಗ್ರ ಅತ್ಲಾಗಿ. ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ನಕಲ್ಲ ಪಾಪ ನಾನು. ನೀನು ಇಂಥ ಕೆಲಸ ಮಾಡ್ದಲ್ಲೋ. ಏನ್ ಮಾಡೋಣಮ್ಮ, ಅವತ್ತಿಂದು ಸಂದರ್ಭ ಹಂಗಿತ್ತು ಕಣಮ್ಮ ಅತ್ಲಾಗಿ. ಅವನು ಪಾಪ 2-3 ದಿವಸದಿಂದ ಫೋನ್ ಮೇಲೆ ಫೋನ್ ಮಾಡಿ ಮಾಡಿ ಹಿಂಗೆ ಅಂತ ಹೇಳ್ತಿದ್ದ. ನಾನು ಆ ಹುಡುಗಿ ಮನೆ ಕಡೆ ಅವ್ರ ಅಪ್ಪಯ್ಯನ ಅಮ್ಮಯ್ಯನ ಹತ್ರ ಎಲ್ಲ ಮಾತಾಡಿದೆ. ಅವ್ರುನು ಅಲ್ಲೇ ನಮ್ಕಿಂತ ಮುಂಚೆನೇ ಅವರೆಲ್ಲ ಒಪ್ಪಿಗೆ ಕೊಟ್ಟೆನೆ. ಅವರೇ ಎಲ್ಲಾರು ಫುಲ್ ಫ್ಯಾಮಿಲಿ ಇರೆಲ್ಲ ಗ್ರಾಂಡ್ ಆಗೇನೆ ಮದ್ವೆ ಮಾಡಿದ್ರು ಕಣಮ್ಮ. ಅಪ್ಪಯ್ಯ ಎಲ್ಲಿ ಕೋಪ ಮಾಡ್ಕೊಳತ್ತ ಅಂತ ನಾನು ಅಪ್ಪಯ್ಯನ ಮುಂದೆ ಏನು ಹೇಳಕ್ ಹೋಗ್ಲಿಲ್ಲ. ಇರ್ಲಿ ಬಿಡಮ್ಮ, ಇವಾಗ ಹೆಂಗ ಚೆನ್ನಾಗಿದ್ದಾನೆ. ಹುಡ್ಗಿನೂ ಪಾಪ ಒಳ್ಳೆ ಹುಡ್ಗಿ, ಸುಮ್ನಿರು. ಹೆಂಗ ನೆಮ್ಮದಿಯಾಗಿರ್ತಾರತ್ಲಾಗಿ, ಖುಷಿಯಿಂದ ಇದಾರೆ. ಹೆಂಗ ಇರ್ಲಿ. ಇನ್ನೇನ್ ಬರ್ತಾರೆ. ಅಪ್ಪಯ್ಯಂಗೂ ಏನು ಕೋಪ ಮಾಡ್ಕೋಬೇಡ ಅಂತ ಹೇಳಮ್ಮ. ಒಂದ್ ಸ್ವಲ್ಪ ನೀನಾದ್ರೂ ಬರ್ತಿದ್ದಾರೆ. ಬಿಡಪ್ಪ, ಇನ್ನೇನು ಕೋಪ ಮಾಡ್ಕೊಳ ನಾನು. ಹೆಂಗ ನೀನಾದ್ರೂ ಹೋಗ್ಬಿಟ್ಟು ಮದ್ವೆ ಮಾಡ್ಸಿ ಬಂದಿದ್ರಲ್ಲ ಇಬ್ರಾಳುನು. ಭಗವಂತ ಒಳ್ಳೇದ್ ಮಾಡ್ಲಿ, ಹೆಂಗ ನೆಮ್ಮದಿಯಾಗಿ ಇರ್ಲಿ ಬಿಡು. ಹೆಂಗ ದೇವ್ರು ಬೇರೆ ಊರಿಗೆ ಕರ್ಕೊಂಡ್ ಬರ್ತಿದೀವಿ. ಹೆಂಗ ದೇವ್ರದ ಆಶೀರ್ವಾದನೂ ತಗೋಬಹುದು ಬಿಡ. ಹೆಂಗ ಒಳ್ಳೇದಾಯ್ತತ್ಲಾಗಿ, ಇನ್ನೇನು ಮಾಡೋಣ. ಇದ್ಯಾಕ ರಂಗದ ಇಷ್ಟಂತ ತಡ ಮಾಡ್ಕೊಂಬಂದೆ? ಹೇಳ್ ಕಳ್ಸಿ ಎಷ್ಟೊತ್ತಾಯ್ತು? ಏನ್ ಮಾಡಂದ್ರಿ ಗೌಡ್ರೆ, ಮಂತವ ಬೇರೆ ಕುಂತಿದ್ದೆ. ಬಿರ್ಬಿರೆ ನನಗೆ ಜೋರಾಗಿ ಬರಕ್ಕಾಗಲ್ಲ, ಏನಿಲ್ಲ. ಕಾಲ್ ನೋವು ಬೇರೆ, ಮಂಡಿ ನೋವು. ಏನ್ ಮಾಡ್ತೀರಾ ಹೇಳ್ರಿ? ಏನ್ ಮಾತಾಡ್ಬೇಕು ಹೇಳ್ರಿ? ಅದೇನ್ ವಿಷಯ ಇನ್ನೇನು? ನೀವೇ ಮಾತಾಡಿದ್ರಲ್ಲ, ನಾನ್ ಇನ್ನೇನ್ ಮಾತಾಡೋದೈತೆ ಹೇಳ್ರಿ? ಹೇಳ್ಕೊಂಡ್ ರಂಗಜ್ಜ, ಇನ್ನೇನ್ ನಿನ್ ವಿಷಯ ಗೊತ್ತಾಯ್ತಲ್ಲ. ಇನ್ನೇನು ವರ್ಷ ಅಮ್ಮ ಹಿಂಗ್ ಕರ್ಕೊಂಬರ್ತೀವಲ್ಲ, ಹಂಗ್ ಕರ್ಕೊಂಬಂದ್ಬಿಟ್ಟು ಇನ್ನೇನೋ ಮರಿಯೆಲ್ಲ ಕೊಯ್ದು ಒಟ್ಟಿಗೆ ನೀನೇನೇನೋ ಇಲ್ಲೇನೇನೋ ಎಡೆ ಮಾಡ್ಬಿಟ್ಟು ಊರವ್ರಿಗೆಲ್ಲ ಊಟ ಹಾಕಿಸ್ತೀವಂತ ಗೊತ್ತು. ಇನ್ನೇನು ವಿಚಾರ? ಅದಕ್ಕೆ ಇವಾಗ ದುಡ್ಡೆಲ್ಲ ವರ್ಷ ಎಷ್ಟೆಷ್ಟು ನಾವ್ ಎತ್ತುತ್ತಿದ್ದು ನೋಡು, ಅಷ್ಟೇ ಎತ್ಬಿಡೋಣ. ಏನ್ ಜಾಸ್ತಿ ಏನ್ ಬೇಡ, ಅಷ್ಟೇನ್ ಸುಮ್ನೆ ಯಾಕೆ. ಮಾಮೂಲಿ ಎತ್ಬಿಟ್ಟು ಇನ್ನೇನಿಲ್ಲ. ಇವಾಗ ಮರಿ ಇನ್ನೇನು ಸಲಾನು ಒಂದ್ 2 ಮರಿ ತಗೊಂಬರ್ತಿದ್ದು. ಇದಕ್ಕಿಂತ ಜಾಸ್ತಿ ಏನಾರು ಮರಿ ತಗೊಂಬರೋನು ಸಾಕ? ನೀನೇ ಹೇಳ್ಬಿಡು. ಬೇಡ ಕಣ್ರಿ ಗೌಡ್ರೆ, ಸಾಕು. 2 ಮರಿ ಬಿಗ್ಗಿಯಾಗಿರೋದು, 2 ಟಗರುನು ಇಲ್ಲ ಕುರಿ ಮರಿಗಳು ಬಿಗ್ಗಿಯಾಗಿರ್ಬೇಕು ಅಂತ ತಗೊಂಬಂದ್ಬಿಡೋಣ. ಚೆನ್ನಾಗಿರೋ ತಗೊಂಬಂದ್ಬಿಟ್ಟು ಇನ್ನೇನು ಕೋಳಿನೂ ಮಾಡಿಸ್ತೀವಲ್ರಿ ಗೌಡ್ರೆ. ಕೋಳಿ ಒಂದ್ ಸ್ವಲ್ಪ ಜಾಸ್ತಿ ಏನಾಗೆ ಮಾಡ್ಸಂತಾಳ್ರಿ, ಏನು ಆಗಲ್ಲ. ಜಾಸ್ತಿ ಮಟನು ತಿಂತಾರೆ, ಕೋಳಿನೂ ತಿಂತಾರೆ. ಏನ್ ಮಾಡೋಣ ಹೇಳ್ರಿ? ಅದಕ್ಕೆ ಕೋಳಿಗೂ ಜಾಸ್ತಿ ದುಡ್ಡು ಆಗ್ಬಿಡುತ್ತೆ. ಬರೀ ನಾವು ಈ ಕಡೆ ಕುರಿ ತಗೊಂಬಂದ್ಬಿಟ್ರೆ ಈ ಕಡೆ ಕೋಳಿಗೆ ಆಗ್ದಂಗ ಆಗ್ಬಿಡುತ್ತೆ. ಬೇಡ ಕಣ್ ಸುಮ್ನಿರಿ. ಸಾಕು 2 ಮರಿ. ರಂಗಜ್ಜ ಸಾಕು 2 ಮರಿ. ಇವಾಗ ಮರಿ ತಗೊಂಬರಕ್ಕೆ ನೀನೇ ಹೋಗ್ಬೇಕಣ್ಣ. ನಾವಂತೂ ಯಾರದೂ ಅನುಭವಿಸ್ರು ಒಂದ್ ಸ್ವಲ್ಪ ಕಡಿಮೆನೇ, ನಮಗ್ ಗೊತ್ತಾಗಲ್ಲ. ನೀನಂದ್ರೆ ಲೆಕ್ಕಾಚಾರವಾಗಿ ನಿನ್ಗೆ ಮರಿ ನೋಡ್ಬಿಟ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ನಿನ್ಗೆ ಇಷ್ಟೇ ತೂಕ ಬರುತ್ತೆ, ಇಷ್ಟೇ ತೂಗುತ್ತೆ ಕೆಜಿ, ಇಷ್ಟೇ ದುಡ್ಡು ಕೊಡ್ಬೇಕಂತ ನಿನಗ್ ಗೊತ್ತಾಗುತ್ತೆ. ಒಳ್ಳೆ ಪಟ್ಲಿ ಮರಿ ನೋಡ್ಬಿಟ್ಟು 2 ಮರಿನ ನೀನೇ ಇಟ್ಕೊಂಬರ್ಬೇಕು. ಬೇಕಾದ್ರೆ ಸಪೋರ್ಟಿಗೆ ನಿನ್ ಜೊತೆ ನಾವ್ ಇರ್ತೀವಿ, ಇರಲ್ಲ ಅಂತ ನಾನೇನ್ ಹೇಳ್ತಿಲ್ಲ. ಆದ್ರೆ ಯಾರು ಹೋದ್ರುನು ಅವ್ರ ಜೊತೆ ನೀನು ಹೋಗ್ಲೇಬೇಕು ರಂಗಜ್ಜ. ನಮ್ಗೆ ಯಾರಿಗೂನು ವ್ಯಾಪಾರ ಗೀಪಾರ ಎಲ್ಲ ಮಾಡಕ್ ಬರಲ್ಲ. ನೀನಂದ್ರೆ ಅನುಭವಿಸ್ತಾ ಅಲ್ವಾ, ಅದಕ್ಕೆ ಹೇಳ್ತಿರೋದು. ಎಲ್ಲಾರ ಗೊತ್ತಿರೋದೇನಾರು ಇದ್ರೆ ಸಂತೆಗೆ ಹೋಗೋನು, ಇಲ್ಲ ನಿನಗೆ ಇಲ್ಲೇನೇನೆ ಏನಾರು ಗೊತ್ತಿರೋರೇನಾರು ಇದ್ರೆ ನೋಡು ಅಕ್ಕಪಕ್ಕ ದೂರಲ್ಲಿ. ಇವಾಗ್ಲೇ ಹೋಗಿ ಬಂದ್ಬಿಡೋಣತ್ಲಾಗಿ. ಇನ್ನು ವಾರನೂ ಟೈಮ್ ಇಲ್ಲ, ಏನಿಲ್ಲ. ಬಿರ್ನೆ ಹೋಗ್ಬಿಟ್ಟು ಎಲ್ಲಾನು ಒಂದ್ ಸ್ವಲ್ಪ ವ್ಯಾಪಾರ ಮಾಡಿ ಬಂದ್ಬಿಡೋಣ, ಅಡ್ವಾನ್ಸ್ ಕೊಟ್ಬಿಟ್ಟು. ಏನ್ ಹೇಳು? ಮೊದ್ಲು ಬಾ ರಂಗಜ್ಜ, ಮೇಲ್ ಕೂತ್ಕೊ ಬಾ ಮೊದ್ಲು, ಆಮೇಕಿಂದ ಮಾತಾಡಿದ್ರೆ ಆಗುತ್ತೆ. ಇರ್ಲಿ ಬಿಡ್ರಿ ಗೌಡ್ರೆ, ಇನ್ನೇನ್ ಕೂತ್ಕೊಳ್ಳೋದು ಇನ್ನೇನು. ಇವಾಗ ಹೇಳಿದೆ ಪಾಪ ಗಂಗಣ್ಣ, ಪಕ್ಕದೂರಲ್ಲಿ 1-2 ಮರಿ ಇದ್ದು ಕಡ. ಒಳ್ಳೆ ಚೆನ್ನಾಗಿರವೆ ಪಟ್ಲಿ ಮರಿ, ಕುರಿ ಮರಿಗಳು. ಒಳ್ಳೆ ನಮ್ಮೂರಿಗೆ ಕರೆಕ್ಟ್ ಆಗುತ್ತೆ. ಒಟ್ನಲ್ಲಿ ಮಟನು ಚೆನ್ನಾಗಾಗುತ್ತೆ. ಒಳ್ಳೆ ಪಟ್ಲಿ ಮರಿ ನೆಣವಾಗೈತೆ. ಅಂದ್ರೆ ಅವ್ರೇನು ಪಾಪ ಎಲ್ಲಾ ಕುರಿದಲ್ಲೂ ಏನ್ ಸಾಕಿಲ್ಲ ಕಣ್ಲ ಪಾಪ. 1-2 ಇಟ್ಕೊಂಡು ಹಸ್ಗಳಿದಾವೆ, ಅವುಗಳ ಜೊತೆ ಕೈಲಿ ಇಟ್ಕೊಂಡು ನೀನು ಮೇಯಿಸಿ ಚೆನ್ನಾಗಿ ಸಾಕಿದ್ದಾರೆ ಪಾಪ. ಒಳ್ಳೆ ಪಟ್ಲಿ ಮರಿನೂ ಇದೆ. ನೋಡಿ ಒಂದ್ಸಲಿ ಹೋಗಿ ಬಂದ್ರೆ ಉತ್ತಮ ಆಗ್ತಿತ್ತು ಅನಿಸ್ತೈತ್ ಕಣಪ್ಪ. ಇನ್ನು ಒಟ್ನಲ್ಲಿ ಅದು ಗ್ಯಾರಂಟಿ ಇಲ್ಲ ನನಗೆ. ಕೊಡ್ತೀವಂತ ಅವನು ಒಂದ್ 15 ದಿವಸ ಮುಂಚೆನೆ ನೀನು ಹೇಳಿದ್ದ. ತಿರ್ಗಾ ಯಾರು ಬಂದಿದ್ರೆ ಏನಾರು ಕೊಟ್ಟು ಬಿಟ್ಟಿರ್ತಾನೋ ಏನ್ ಇದಾವ ಗೊತ್ತಿಲ್ಲ. ಬಾ ನೋಡೋಣ, ಒಂದ್ ಮಾತು ಕೇಳ್ಕೊಂಬಂದ್ಬಿಡೋಣ. ಹಂಗೇನಾದ್ರು ಅಲ್ಲೂ ಇಲ್ಲ ಅಂದ್ರೆ ಬೇರೆ ಇನ್ನೊಂದ್ 2-3 ತಾವ ಹೇಳಿದಾರೆ, ಅಲ್ಲೂ ವಿಚಾರಿಸ್ಕೊಂಬರ ಬಾರ್ಲ ಪಾಪ ನೋಡೋಣ. ಇವಾಗ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ರಂಗಜ್ಜ ನಡಿಯತ್ಲಾಗ ಹೋಗಿ ಬಂದ್ಬಿಡೋಣತ್ಲಾಗಿ. ನಾಳೆ ನಾಡ್ದು ಅನ್ಕಂಡ್ರೆ ಸುಮ್ನೆ ಏನೇನ್ ಕೆಲಸ ಇರುತ್ತೆ ಏನ, ಟೈಮ್ ಐತೆ. ನಡಿಯತ್ಲಾಗ ಹೋಗಿ ಬಂದ್ಬಿಡೋಣತ್ಲಾಗಿ ಅಂತ ಹೋಗ್ಬಿಟ್ಟು ಅಂಗಿ ಹಾಕೊಂಬರ್ತೀನಿ. ಇಲ್ಲೇ ಇರ್ರಿ ಇನ್ನೇನು. ಏನು ಆಗಲ್ ಕಣ್ ಬಾರ್ಲ ಪಾಪ. ತಿರ್ಗಾ ಅಂಗಿ ಹಾಕೊಂಡ್ ಇನ್ನೇನು ಇಲ್ಲೇ ಪಕ್ಕ ದೂರಲ್ವನ. ಹಿಂಗ್ ಹೋಗಿ ಹಿಂಗ್ ರಪ್ಪನ್ ಬರ್ತೀವಿ ಬಾರ. ಒಂದ್ 5 ನಿಮಿಷಕ್ಕೇನೆ ಇನ್ನೆಷ್ಟು ದೂರ ಆಗುತ್ತೆ ಅಂತ ಕಡಿದ್ಯಾ?
ಹಾ ಲೈ ಜಯಣ್ಣ ಬಾರ ನೀನು ಗಾಡಿ ಹತ್ಕ. ಹಾ 3 ಜನನು ಹೋಗ್ ಬಂದ್ಬಿಡಣ. ಸರಿ ಕಣ ಆಯ್ತು ನಡಿ ರಂಗಜ್ಜ ಹೋಗ್ ಬಂದ್ಬಿಡಣ ಅತ್ಲಾಗಿ. ರಂಗಜ್ಜ ಅಲ್ಲಿ ಕಟ್ಟಾಕಿದಾರ ನೋಡು, ಅವೇ ಕುರಿಗಳು ಏನ್ ನೋಡು, ಅವೇನಾ? ಕಂಡ್ಲ ಪಾಪ ಅವೇ ಅವೇ. ಅದೇ ಒಂದ್ 15 ದಿವಸ ಮುಂಚೆ ನೋಡ್ಕೊಂಡು ಹೋಗಿದ್ದೆ. ನೋಡು ಚೆನ್ನಾಗಿದಾವ ಅಲ್ವೇನಾ ಕುರಿಗಳು ಮಾತ್ರ. ಮೈ ಕಟ್ಟೆಲ್ಲ ಚೆನ್ನಾಗೈತೆ. ಎತ್ಲಾಗ ಹೋದ ಅಂತ ಕಾಣನ, ಇಲ್ಲೇ ಇರ್ಬೇಕಿತ್ತಪ್ಪ. ಅಕ್ಕಪಕ್ಕ ಇಲ್ಲೇ ಏನಾರ ಹಸ್ಗಳಿಗೆ ಮೇವು ಗೀವು ಕುಯ್ಕೊಂಬರಕ್ ಹೋಗಿರ್ಬೇಕು. ಬರ್ತಾನ ಬರ ಬರ ನೋಡೋಣ ಕುರಿಗಳು ನೋಡ್ತೀರ ಬರೋ ನಾವು. ಏನ್ ರಂಗಜ್ಜು ಏನ್ ಸಮಾಚಾರ? ಅಬ್ಬಬ್ಬಬ್ಬಬ್ಬಬ್ಬ ಬಡವ್ರ ಮನೆ ಅಂತ ಅಪರೂಪಕ್ಕೆ ಬಂದ್ಬಿಟ್ರಲ್ಲಪ್ಪೋ, ಏನ್ ಸಮಾಚಾರ ಅಂತ. ನಿನ್ಗೂ ಗೊತ್ತಿಲ್ವಲ್ಲ ಪಾಪ ಚಂದ್ರಣ್ಣ, ಇನ್ನೇನು ನೀನೇ ಹೇಳಿದ್ಯಾ. 15 ದಿವಸ ಮುಂಚೆ ಇಲ್ಲೇ ಬಂದಿದ್ದೆ, ಇನ್ನೇನು ಬಂದಾಗ ಹೇಳಿದ್ದೆ ಕುರಿಗಳು ವ್ಯಾಪಾರ ಕೈತೆ ಕಂಡ್ರಂಗಜ್ಜ, ಯಾರು ತಗೊಂಡೋಗೋರಿದ್ರೆ ನೋಡಿ ಹೇಳು ಅಂತ ಹೇಳಿದ್ದೆ. ನಮ್ಮೂರ್ಗೆನೆ ಹಿಂಗಿಂಗ್ ಬೇಕಿತ್ತು, 1-2 ಕುರಿ ಮರಿಗಳು ಬಿಗ್ಗಾಗಿರೋ ಬೇಕಿತ್ತು. ನೋಡ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ತಗೊಂಡ್ ಹೋಗೋಣ ಅಂತ ಬಂದಿದ್ದು ಕಣಪ್ಪ. ನೋಡು ಏನಾರು ವ್ಯಾಪಾರ ಆಗ್ಬಿಟ್ಟಿದವ, ಯಾರಿಗಾರ ಕೊಟ್ಟಿದೀಯೋ ಇಲ್ಲ ಏನಾರ ಕೊಡೋದೇನಾರು ಇದ್ರೆ ನಾವೇ ತಗೊಂಡ್ ಹೋಗ್ತೀವಿ ವ್ಯಾಪಾರ ಮಾಡ್ಕೊಂಡ್ಬಿಟ್ಟು. ನೋಡಪ್ಪ ಏನ್ ಹೇಳು. ಇಲ್ಲ ಕಣ್ರಂಗಜ್ಜ ಯಾರಿಗೂ ಏನು ವ್ಯಾಪಾರ ಆಗಿಲ್ಲ. ನೀನು ಬಂದು ನೋಡ್ಕೊಂಡು ಹೋಗಾದ್ಮೇಲೆ ಇನ್ನೊಬ್ರು ಯಾರೋ ಬಂದಿದ್ರು, ನಿಮ್ಮೂರವ್ರನ್ನ ಯಾರೋ ಬಂದಿದ್ನಪ್ಪ. ಅವನ ಹೆಸರು ಮರ್ತೋಗ್ಬಿಟ್ಟೆ ನಾನು. ಬಂದು ನೋಡ್ಕೊಂಡು ಸುಮ್ಮನೆ ಹೋದ್ನಪ್ಪ. ಏನು ಮಾತಾಡ್ಲಿಲ್ಲ ಏನಿಲ್ಲ. ನನಗೇನು ಮಾಲೈತೆ ನಂತವ, ಯಾರಾದ್ರೂ ಬಂದೇ ಬರ್ತಾರೆ, ತಲೆ ಯಾಕೆ ಕೆಡಿಸ್ಕೊಳೋದು ಹೇಳು. ಅದಕ್ಕತ್ಲಾಗಿ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಬಂದು ಸುಮ್ಮನೆ ಹೋದ್ನಪ್ಪ. ಅವ್ನು ಯಾರಂತ ಗೊತ್ತಾಗ್ಲಿಲ್ಲ ನನ್ಗೂನು. ಇರ್ಲಿ ಬಿಡಪ್ಪಪ್ಪ, ಅವ್ರ ಬಗ್ಗೆ ಎಲ್ಲ ಇರ್ಲಿ. ಇವಾಗ ಬೇರೆಯವ್ರದೆಲ್ಲ ಏನು ವಿಚಾರ ಮಾತಾಡಕ್ ಬೇಡ, ಸರಿನಾ? ಇವಾಗ ಕುರಿ ಮರಿ ಇಟ್ಕೊಂಬಾರಪ್ಪ ನೋಡೋಣ ಮೊದ್ಲು ಹೆಂಗೈತೆ ಏನು ಎತ್ತ ಅಂತ ಒಂದ್ ಸ್ವಲ್ಪ ನೋಡ್ಬೇಕು. ಪಾಪ ಜಯಣ್ಣ ಗಂಗಪ್ಪ ಅಲ್ಲೇನೋ ಮಾಡ್ತಿದ್ದೀರಾ ನಿನ್ಕಂಡು, ಬರ್ರೋ ಕುರಿ ಮರಿ ನೋಡ್ ಬರ್ರೋ. ರಂಗಜ್ಜ ನಂತಾವಿನ್ನೆ ನಾನ್ ಸಾಕಿರೋ ಕುರಿಗಳು ನೀನೇ ನೋಡಿದ್ಯಾ ಹೆಂಗ್ ಸಾಕ್ತೀನಂತ. ಅವಕ್ ಬರೀ ಹಸ್ರು ಮೇವು ಬೂಸ ನುಚ್ಚು ಅವು ಇವು ಜೋಳದ ನುಚ್ಚು ಅವು ಇವು ಕೊಟ್ಟೆನೇನೆ ಚೆನ್ನಾಗಿ ಸಾಕಿದೀನಿ. ನೋಡ್ ತಗೊಂಡು ಹೋಗ್ರಿ ವ್ಯಾಪಾರ ಮಾಡಿ. ಪಾಪ ನೀವು ನಮ್ಮವ್ರೇನೆ, ಏನ್ ಬೇರೆ ಊರಲ್ಲ, ಗೊತ್ತಿರೋರನೇ. ನೋಡ್ ತಗೊಂಡು ಹೋಗ್ರಿ ಇರ್ಲಿ. ಹ್ಞೂ ಕಣ್ಲ ಪಾಪ, ಅದಕ್ಕೆ ಅಲ್ವೇನೋ ಬಂದಿರೋದು ನಾನು ಹುಡುಕೊಂಡು. ಅಷ್ಟು ದೂರಿಂದ ಏನು ಕೇಳ ಬಂದಿರೋದು. ನೋಡಿ ಒಂದ್ ರೇಟ್ ಹೇಳಪ್ಪ ಇವಾಗ, ಅದೇನ್ ರೇಟಿಗೆ ಕೊಡ್ತೀಯಾ ಏನು ಅಂತ. ನೋಡಿದ್ರಂದ್ರಪ್ಪ ಈ ಕತೆ ಇಷ್ಟ ಆಯ್ತರ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ, ನಮ್ಮ ರಂಗಜ್ಜನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ.